ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ, ಅದರಲ್ಲಿ 2ನೇ ಅಧಿಕರಣ ಮಾತರಿಶ್ವಾಧಿಕರಣ ಅಂತ ಹೇಳಿ. ಮಾತರಿಶ್ವ ಅಂದ್ರೆ ವಾಯು ಅಂತ. ಇಲ್ಲಿ ಏತೇನ ಮಾತರಿಶ್ವ ವ್ಯಾಖ್ಯಾತಃ ಅಂತ 8ನೇ ಸೂತ್ರ. 2ನೇ ಅಧಿಕರಣದೊಳಗೆ 8ನೇ ಸೂತ್ರ. ಇಲ್ಲಿ ಏತೇನ ಮಾತರಿಶ್ವ ವ್ಯಾಖ್ಯಾತಃ. ಏತೇನ ಅಂತಂದ್ರೆ ಆಕಾಶದ ಉತ್ಪತ್ತಿಯನ್ನ ಹೇಳಿದ್ದರಿಂದ. ಆಕಾಶ ಅನ್ನುವಂಥದ್ದು ಉತ್ಪತ್ತಿ ಆಗ್ತದ, ಅದು ಶ್ರುತಿ ಅದ ಅಂತ ಹೇಳಿ ಹಿಂದಿನ ಅಧಿಕರಣದಲ್ಲಿ ಹೇಳ್ಕೊಂಡು ಬಂದ್ರು. ಅದರಿಂದ ಮಾತರಿಶ್ವ ವ್ಯಾಖ್ಯಾತಃ ಅಂದ್ರೆ ಇಲ್ಲಿ ವಾಯು ಕೂಡ ಉತ್ಪತ್ತಿ ಆಗ್ತದ ಅನ್ನೋದನ್ನ ಅದನ್ನು ಕೂಡ ವ್ಯಾಖ್ಯಾನ ಮಾಡಿದಂತೆ ಆಯಿತು ಅಂತ ಈ ಸೂತ್ರದಲ್ಲಿ ಹೇಳಿಕೆ ಹೊರಟಿದ್ದಾರೆ. ಅತಿದೇಶೋಯಂ ಏತೇನ ವಿಯತ್ ವ್ಯಾಖ್ಯಾನೇನ ಮಾತರಿಶ್ವಾಪಿ ವೇದಾಶ್ರಯೋ ವಾಯು ವ್ಯಾಖ್ಯಾತಃ. ಇಲ್ಲಿ ಇದು ಅತಿದೇಶ ಅಂತ ಹೇಳ್ತಾ ಇದ್ದಾರೆ. ಏತೇನ ವಿಯದ್ ವ್ಯಾಖ್ಯಾನೇನ, ವಿಯತ್ ಅಂತಂದ್ರೆ ಇಲ್ಲಿ ಆಕಾಶ, ಆಕಾಶವನ್ನ ವ್ಯಾಖ್ಯಾನ ಮಾಡಿದ್ದರಿಂದ ವಿಯದಾಶ್ರಯ, ಆ ಆಕಾಶವನ್ನ ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಮಾತರಿಶ್ವ ಅಪಿ ಅಂದ್ರೆ ವಾಯುವನ್ನು ಕೂಡ ಅಂತ. ಯಾಕಂದ್ರೆ ಇಲ್ಲಿ ವಾಯು ಆಕಾಶವನ್ನ ಆಶ್ರಯ ಮಾಡ್ಕೊಂಡದ. ಆದ್ದರಿಂದ ಈ ವಾಯು ಕೂಡ ಏನದ ಅಂತಂದ್ರೆ ಇದು ಕೂಡ ವ್ಯಾಖ್ಯಾತಃ ಅಂದ್ರೆ ಇದನ್ನು ಕೂಡ ವ್ಯಾಖ್ಯಾನ ಮಾಡಿದಂತೆ ಆಯಿತು ಅಂತ ಹೇಳ್ತಾರೆ ಇಲ್ಲಿ. ತತ್ರಾಪಿ ಏತೆ ಯಥಾಯೋಗಂ ಪಕ್ಷಃ ರಚಯಿತವ್ಯಃ. ಇಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಅಂತ ಬರ್ತಾ ಇದ್ದಾವ. ಪೂರ್ವದಲ್ಲಿಯೂ ಕೂಡ ಆಕಾಶ ಅನ್ನುವಂತಹದ್ದು ಹುಟ್ಟುವುದಿಲ್ಲ ಅಂತ ಹೇಳಿ ಪೂರ್ವ ಪಕ್ಷ ಬಂದಿತ್ತು. ಅದಕ್ಕೆ ಸಿದ್ಧಾಂತ ಅನ್ನುವಂತಹದ್ದು ಆಕಾಶ ಹುಟ್ಟುತ್ತದೆ ಅಂತ ಹೇಳಿ ಇವರು ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳಿದ್ರು. ತೈತ್ರಿಯೋಪನಿಷತ್ತಲ್ಲಿ ಆತ್ಮ ಆಕಾಶ ಸಂಭೂತಃ ಅಂತ ಅಲ್ಲಿ ಶ್ರುತಿ ಹೇಳ್ಕೊಂಡು ಬಂದದ. ಆದ್ರ ಪೂರ್ವ ಪಕ್ಷ ಏನ್ ಹೇಳಿದ್ದ, ಚಾಂದೋಗ್ಯೋಪನಿಷತ್ನಲ್ಲಿ ತತ್ತೇಜ ಐಕ್ಷತ ಅಂದ್ರೆ ಅದು ತೇಜಸ್ ಅನ್ನುವಂತಹದ್ದು ಈಕ್ಷಣ ಮಾಡಿತು, ಅದು ತೇಜಸ್ಸನ್ನ ಸೃಜಿಸಿತು ಅಂತೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದವನು. ಅಂದ್ರೆ ಅಲ್ಲಿ ವಾಯು ಮತ್ತು ಆಕಾಶ ಉತ್ಪತ್ತಿ ಆದದ್ರ ಬಗ್ಗೆ ಚಾಂದೋಗ್ಯದಲ್ಲಿ ಹೇಳಿಲ್ಲ. ಆದ್ರಿಂದ ಆಕಾಶ ಉತ್ಪತ್ತಿ ಆಗೋದಿಲ್ಲ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಹಾಗೆ ಇಲ್ಲಿಯೂ ಕೂಡ ಯಥಾಯೋಗಂ ಪಕ್ಷ ರಚಯಿತವ್ಯ. ಇಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತವನ್ನ ಈ ಎರಡು ಪಕ್ಷಗಳನ್ನ ಇಲ್ಲಿ ಯಥಾ ಸಂಭವವಾಗಿ ನಾವು ಹೊಂದಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ನ ವಾಯು ಉತ್ಪತ್ತಿ ಛಂದೋಗಾನಾಂ ಉತ್ಪತ್ತಿ ಪ್ರಕರಣೆ ಅನಾಮ್ನಾತ್ ಇತ್ತಿ ಏಕಃ ಪಕ್ಷಃ. ಇಲ್ಲಿ ವಾಯು ನ ಉತ್ಪತ್ತಿ ಅಂತ, ವಾಯು ಅನ್ನುವಂತಹದ್ದು ಇದು ಉತ್ಪತ್ತಿ ಆಗೋದಿಲ್ಲ ಅಂತ. ಯಾಕೆ ಅಂತಂದ್ರೆ ಛಂದೋಗಾನಾಂ ಉತ್ಪತ್ತಿ ಪ್ರಕರಣೆ ಅನಾಮ್ನಾನಾತ್. ಇಲ್ಲಿ ಪೂರ್ವ ಪಕ್ಷ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ ಛಂದೋಗಾನಾಂ ಅಂತಂದ್ರೆ ಚಾಂದೋಗ್ಯೋಪನಿಷತ್ತಿನ ಒಂದು ಉತ್ಪತ್ತಿ ಪ್ರಕರಣ ಅಂತ ಏನ್ ಬರ್ತದಲ್ರಿ, ಆ ಉತ್ಪತ್ತಿ ಪ್ರಕರಣದೊಳಗ ವಾಯು ಅನ್ನುವಂತಹದ್ದು ಅಲ್ಲಿ ಉತ್ಪತ್ತಿ ಆದದ್ರ ಬಗ್ಗೆ ಅಲ್ಲಿ ಉಪದೇಶ ಮಾಡಿಲ್ಲ ಅಂತ. ಚಾಂದೋಗ್ಯೋಪನಿಷತ್ತಿನಲ್ಲಿ ವಾಯುವಿನ ಉತ್ಪತ್ತಿಯನ್ನು ಹೇಳಿದ್ರ ಅವಾಗ
ಯಾವಾಗ ವಾಯು ಉತ್ಪತ್ತಿ ಆಗ್ತದೆ ಒಪ್ಪಗೋಬಹುದಾಗಿತ್ತು. ಅಲ್ಲಿ ಹೇಳದೇ ಇರುವುದರಿಂದ ಇಲ್ಲಿ ವಾಯು ಉತ್ಪತ್ತಿ ಆಗುವುದಿಲ್ಲ ಅಂತ ಹೇಳಿ ಇದು ಒಂದು ಪಕ್ಷ. ಇತಿ ಏಕಃ ಪಕ್ಷ ಅಂದ್ರೆ ಇದು ಪೂರ್ವ ಪಕ್ಷ ಅಂತ. ಅಸ್ತಿತೋ ತೈತ್ತರೀಯಾಣಂ, ಆದರೆ ತೈತ್ತರೀಯ ಉಪನಿಷತ್ತಿನಲ್ಲಿ ಇದೆ, ಏನಿದೆ ಉತ್ಪತ್ತಿ ಪ್ರಕರಣದೊಳಗ ಆಮ್ನಾನಂ ಆಕಾಶಾದ್ವಾಯು ಅಂದ್ರೆ ಆಕಾಶದಿಂದ ವಾಯು ಅನ್ನುವಂತಹದ್ದು ಉತ್ಪತ್ತಿ ಆಯಿತು ಅಂತ ಹೇಳಿ ತೈತ್ತರೀಯ ಉಪನಿಷತ್ತಿನ ಒಂದು ಉತ್ಪತ್ತಿ ಪ್ರಕರಣದಲ್ಲಿ ಆಮ್ನಾನಂ ಅಂದ್ರೆ ಅದನ್ನು ಉಪದೇಶ ಮಾಡಿದ್ದಾರೆ ಅಂತ. ಅಂದ್ರೆ ಅಲ್ಲಿ ವಾಯು ಉತ್ಪತ್ತಿ ಆಗ್ತದಂತ ಹೇಳ್ಯಾರ, ಆಕಾಶದಿಂದ ವಾಯು ಉತ್ಪತ್ತಿ ಆಗ್ತದಂತ ಹೇಳಿ ಅಲ್ಲಿ ಶ್ರುತಿವಾಕ್ಯ ಅನ್ನುವಂತಹದ್ದು. ಇದು ಒಂದು ಪಕ್ಷ, ಅಂದ್ರೆ ಇದು ಸಿದ್ಧಾಂತನೇ ಅಲ್ಲಿ. ತತಶ್ಚ ಶ್ರುತ್ಯೋರ್ ವಿಪ್ರತಿಷೇಧೇ ಸತಿ, ಇಲ್ಲಿ ಒಂದು ಶ್ರುತಿ ಅನ್ನುವಂತಹದ್ದು ವಾಯು ಅನ್ನುವಂತಹದ್ದು ಉತ್ಪತ್ತಿ ಆಗಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಶ್ರುತಿ ಅನ್ನುವಂತಹದ್ದು ವಾಯು ಉತ್ಪತ್ತಿ ಆಗುತ್ತದೆ ಅಂತ ಹೇಳ್ತದೆ ಇಲ್ಲಿ. ಅಂದ್ರೆ ತೈತ್ತಿರೀಯ ಉಪನಿಷತ್ತು ಆಕಾಶಾದ್ ವಾಯು ಅಂತ ಹೇಳಿದ್ದರಿಂದ ಆಕಾಶದಿಂದ ವಾಯು ಹುಟ್ಟುತ್ತದೆ ಅಂತ ಇಲ್ಲಿ ಶ್ರುತಿ ಹೇಳ್ತು. ಆದ್ರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಾಯು ಉತ್ಪತ್ತಿ ಆಗುವುದರ ಬಗ್ಗೆ ಅಲ್ಲಿ ಆ ಶ್ರುತಿ ಹೇಳಿಲ್ಲ. ಹೀಗೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಬರ್ತದಲ್ಲ ಇಲ್ಲಿ. ತತಶ್ಚ ಶ್ರುತಿಯೋರ್ ವಿಪ್ರತಿಷೇಧೇ ಸತಿ, ಈಗ ಶ್ರುತಿಗಳಲ್ಲಿ ವಿರೋಧ ಅನ್ನುವಂತಹದ್ದು ಬರುತ್ತಿರ್ಲಿಕ್ಕಾಗಿ ಸತಿ ಗೌಣಿ ವಾಯು ಉತ್ಪತ್ತಿ ಶ್ರುತಿ. ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ವಾಯುವಿನ ಉತ್ಪತ್ತಿಯನ್ನ ಹೇಳಿರ್ತಕ್ಕಂತಹ ಶ್ರುತಿ ಅದು ಗೌಣವಾಗಿ ಹೇಳ್ತದ ಅಂತ ತಿಳ್ಕೊಳ್ಬೇಕು ಅಂತ ಪೂರ್ವಪಕ್ಷಿ ಹೇಳ್ತಾನ. ಹಿಂದನೂ ಕೂಡ ಆಕಾಶದ ಉತ್ಪತ್ತಿ ಅಲ್ಲಿ ಹೀಗೆ ಹೇಳಿದ್ದ. ಇಲ್ಲಿಯೂ ಕೂಡ ಏನ್ ಹೇಳ್ತಾನ ಅಂತಂದ್ರೆ, ವಾಯುವಿನ ಒಂದು ಉತ್ಪತ್ತಿ ಶ್ರುತಿ ಎನ್ನುವಂತಹದ್ದು ಅದು ಗೌಣವಾಗಿರತಕ್ಕಂತಹದ್ದು. ಯಾಕಂದ್ರೆ ಅಸಂಭವಾತಿತ್ಯಪರಃ ಅಭಿಪ್ರಾಯ, ಇಲ್ಲಿ ವಾಯು ಉತ್ಪತ್ತಿ ಆಗ್ತದ ಅನ್ನುವಂತಹದ್ದೇನದಲ್ಲ, ಇದು ಸಂಭವಿಸುವುದಿಲ್ಲ ಅಂತ. ಈ ವಾಯುವಿನ ಉತ್ಪತ್ತಿ ಅನ್ನುವಂತಹದ್ದನ್ನ ಏನ್ ಹೇಳಿದಾರಲ್ಲ, ಇದು ಸಂಭವಿಸುವುದಿಲ್ಲ ಅಂತ ಹೇಳಿ ಇಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾನಂತ ಯಾರೋ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು. ಅಸಂಭವಶ್ಚ ಶೈಶಾನಸ್ತಮಿತಾ ದೇವತಾ ಯದ್ವಾಯು ಇತ್ಯಸ್ತಮಯ ಪ್ರತಿಷೇಧಾತ್. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅಲ್ಲಿ ಒಂದು ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶೈಷಾ ಅನಸ್ತಮಯಸಾ ದೇವತಾ ಯದ್ವಾಯು. ಯದ್ವಾಯು ಅಂದ್ರೆ ಯಾವ ವಾಯು ದೇವತೆ ಇದಾನಲ್ಲ ಅವನು ಶೈಷಾ ಅನಸ್ತಮಿಷಾ ದೇವತಾ ಅಂದ್ರೆ ಅವನು ಅನಸ್ತಮಿತವಾದ ದೇವತೆ ಅಂತ. ಇಲ್ಲಿ ಅಸ್ತಮಿತ ಅಂತಂದ್ರೆ ಈಗ ಸೂರ್ಯ ಅಸ್ತಂಗತನಾದ ಅಂತ ಹೇಳ್ತಾರಲ್ರಿ, ಅಂದ್ರೆ ಸೂರ್ಯ ಮುಳುಗಿದ ಅಂತ. ಹಂಗ ಇಲ್ಲಿ ವಾಯು ಅನ್ನುವಂತಹದ್ದು ಅಸ್ತಂಗತನಾಗುವಂತವನಲ್ಲ, ಅವನು ಅನಸ್ತಮಿತ ಅಂತಂದ್ರೇನು, ಅವನು ಅಂತ ಅವನು ಅವನಿಗೆ ನಾಶ ಅನ್ನುವಂತಹದ್ದು ಇಲ್ಲ ಅಂತ. ಅದಕ್ಕೆ ವಾಯುದೇವ ಏನದಾನ ಅಂತಂದ್ರೆ ಅವನು ಅನಸ್ತಮಿತವಾಗಿರ್ತಕ್ಕಂಥ ದೇವತೆ ಅಂತ ಹೇಳಿ ಅಲ್ಲಿ ಅಸ್ತಮಯ ಇತಿ ಅಸ್ತಮಯ ಪ್ರತಿಷೇಧಾತ್. ಅಲ್ಲಿ ಯಾವ ವಾಯುದೇವನಿಗೆ ಅಸ್ತಮಯವನ್ನ ನಿಷೇಧ ಮಾಡಿದ್ದಾರೆ ಅಂತ, ಅವನು ಅಸ್ತಮಯ ಆಗುವವನು ಅಲ್ಲ ಅಂತ. ಅಮೃತತ್ವಾದಿ ಶ್ರವಣಾಚ್ಛ, ಮತ್ತು ವಾಯುದೇವ ಅಮೃತನಾಗಿದ್ದಾನೆ ಅಂತೇಳಿ ಹಿಂಗ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅವನು ಅಸ್ತಮಿತನಾಗುವುದಿಲ್ಲ ಮತ್ತು ಹೇಗಿದ್ದಾನೆ ಅಂತಂದ್ರೆ ಅವನು ಅಮೃತತ್ವಾದಿಗಳನ್ನ ಅಮೃತತ್ವಾದಿ ಉಳ್ಳವನು ಅಂತೇಳಿ ಹಿಂಗ ಶ್ರುತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತ. ಈಗ ಸಿದ್ಧಾಂತವನ್ನ ಹೇಳ್ತಾರೆ ಅವರು. ಪ್ರತಿಜ್ಞಾನುಪರೋಧ ಯಾವದ್ವಿಕಾರಂ ಚ ವಿಭಾಗ ಅಭ್ಯುಪಗಮಾತ್ ಉತ್ಪದ್ಯತೆ ವಾಯು ಇತಿ ಸಿದ್ಧಾಂತಃ.
ಇಲ್ಲಿ ಪ್ರತಿಜ್ಞಾಕ ವಿರೋಧ ಆಗಬಾರದು. ಏಕವಿಜ್ಞಾನೇನ ಸರ್ವವಿಜ್ಞಾತಂ ಭವತಿ ಅಂತ ಹೇಳಿ ಅಲ್ಲಿ ಪ್ರತಿಜ್ಞೆ ಮಾಡ್ಕೊಂಡು ಬಂದಿದ್ದಾರೆ. ಒಂದನ್ನ ತಿಳಿದ್ರೆ ಎಲ್ಲವನ್ನ ತಿಳಿದಂತೆ ಆಗಿರಬೇಕು ಅಂತ ಹೇಳಿ. ಆ ಒಂದು ಪ್ರತಿಜ್ಞೆಗೆ ನಮಗೆ ವಿರೋಧ ಆಗಬಾರದು. ಆ ಪ್ರತಿಜ್ಞೆ ಅನ್ನುವಂತಹದ್ದು ವಿರೋಧವಾಗಲಾರ್ದಂಗ ಇಲ್ಲಿ ಯಾವದ್ ವಿಕಾರಂಚ ವಿಭಾಗ ಅಭ್ಯುಪಗಮಾತ್, ಅಂದ್ರೆ ಎಲ್ಲಿವರೆಗೆ ಈ ವಿಕಾರ ಅನ್ನುವಂತಹದ್ದು ಇರ್ತದೋ, ವಿಕಾರ ಅಂದ್ರೆ ಇಲ್ಲಿ ಕಾರ್ಯ ಅನ್ನುವಂತಹದ್ದು ಅಂತ, ಎಲ್ಲಿವರೆಗೆ ಕಾರ್ಯ ಅನ್ನುವಂತಹದ್ದು ಇರ್ತದೋ ಅಲ್ಲಿವರೆಗೆ ವಿಭಾಗವನ್ನ ಅಂಗೀಕಾರ ಮಾಡಿದ್ದಾರೆ ಅಂತ. ಯಾವತ್ ವಿಕಾರಂಚ ವಿಭಾಗ ಅಭ್ಯುಪಗಮಾತ್. ವಿಭಾಗ ಅಂತಂದ್ರೆ ಇಲ್ಲಿ ಯಾವೊಂದು ವಾಯು ಅಂತ ಆಗ್ಲಿ, ಆಕಾಶ ಅಂತ ಆಗ್ಲಿ, ಆತ್ಮ ಅಂತ ಆಗ್ಲಿ, ಇವುಗಳ ವಿಭಾಗ ಅನ್ನುವಂತಹದ್ದನ್ನ ಅಂದ್ರೆ ಈ ಕಾರ್ಯ ಇರುವವರೆಗೂ ಆ ವಿಭಾಗವನ್ನ ಅಂಗೀಕಾರ ಮಾಡಿದ್ದರಿಂದ ಇಲ್ಲಿ ವಾಯು ಅನ್ನುವಂತಹದ್ದು ಉತ್ಪತ್ತಿ ಆಗ್ತದ ಅಂತ ಹೇಳಿ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಉತ್ಪದ್ಯತೆ ವಾಯು ಇತಿ ಸಿದ್ಧಾಂತ, ಅಂದ್ರೆ ವಾಯು ಅನ್ನುವಂತಹದ್ದು ಇದು ಉತ್ಪತ್ತಿ ಆಗ್ತದ ಅನ್ನುವಂತಹದ್ದು ಇದು ಸಿದ್ಧಾಂತ. ಆದ್ರೆ ಪೂರ್ವ ಪಕ್ಷಿ ವಾಯು ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದ್ದ. ಯಾಕ ಶ್ರುತಿಯೊಳಗ ಹೇಳಿಲ್ಲ, ಚಾಂದ್ರ ಶ್ರುತಿಯಲ್ಲಿ ಹೇಳದೇ ಇರುವುದರಿಂದ ವಾಯು ಉತ್ಪತ್ತಿ ಆಗೋದಿಲ್ಲ ಅಂತ ಹೇಳಿದ್ದ. ಆದ್ರೆ ಇವ್ರು ಏನ್ ಹೇಳ್ತಾರ ನೋಡು, ಈ ಕಾರ್ಯ ಇರು ಪರ್ಯಂತರವಾಗಿ ಯಾವತ್ ವಿಕಾರ ಅಂದ್ರೆ ಈ ವಿಕಾರ ಇರು ಪರ್ಯಂತರವಾಗಿ ಈ ವಿಭಾಗವನ್ನ ಒಪ್ಪಿಕೊಂಡಿರುವುದರಿಂದ ಇದರಿಂದ ಪ್ರತಿಜ್ಞಾಕ್ಕೂ ನಮ್ಗ ವಿರೋಧ ಆಗಂಗಿಲ್ಲ. ಆದ್ದರಿಂದ ಇಲ್ಲಿ ವಾಯು ಅನ್ನುವಂತಹದ್ದು ಉತ್ಪತ್ತಿ ಆಗ್ತದನ್ನುವಂತಹದ್ದೇ ನಮ್ಮ ಸಿದ್ಧಾಂತ. ಅರ್ಥಮಯ ಪ್ರತಿಷೇಧ ಅಪರ ವಿದ್ಯಾ ವಿಷಯ. ಇನ್ನ ಇಲ್ಲಿ ಯಾರು ವಾಯು ಅನ್ನುವಂತಹದ್ದು ಅಸ್ತಮಯ ಪ್ರತಿಷೇಧವನ್ನು ಮಾಡಿದ್ದರಿಂದ ಅಂದ್ರೆ ಅವನು ಅಸ್ತಮಯನಾಗುವುದಿಲ್ಲ ಅಂತೇಳಿ ಅದನ್ನ ನಿರಾಕರಣೆ ಮಾಡಿದ್ದಾರೆ. ಅಸ್ತಮಯನಾಗುವಂತಹದ್ದು ಅದನ್ನ ನಿರಾಕರಿಸಿರುವುದರಿಂದ ಅವನು ಅನಸ್ತಮಯ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಅಂದ್ರೆ ಅವನು ನಾಶರಹಿತನಾಗಿದ್ದಾನೆ ಅಂತ. ಈ ರೀತಿ ವಾಯುದೇವನಿಗೆ ಯಾಕೆ ಹೇಳಿದ್ದಾನೆ ಅಂತಂದ್ರೆ ಅಪರ ವಿದ್ಯಾ ವಿಷಯ, ಇದು ಅಪರ ವಿದ್ಯಾ ವಿಷಯಕವಾಗಿರ್ತಕ್ಕಂಥದ್ದು. ವಾಯುದೇವ ಅನಸ್ತಮಯವನ್ನ ಇಲ್ಲಿ ಅಸ್ತಮಯವನ್ನ ನಿಷೇಧ ಮಾಡಿದ್ದು ಇದು ಅಪರ ವಿದ್ಯಾ ವಿಷಯ ಹೊರತು ಇದು ಸಾಪೇಕ್ಷಿಕವಾಗಿದೆ ಅಂತಿದು. ಇದು ಆಪೇಕ್ಷಿಕವಾಗಿರತಕ್ಕಂತ ಇದು ಯಾವುದು ಅಸ್ತಮಯವನ್ನ ನಿಷೇಧ ಮಾಡಿದ್ದು ಅಂತ. ಅಗ್ನ್ಯಾದೀನಾಮಿವ ವಾಯೋ ಅಸ್ತಮಯ ಅಭಾವಾತ್. ಈಗ ಅಗ್ನ್ಯಾದಿಗಳಂತೆ ಅಂತ, ಅಗ್ನಿ ಮೊದಲಾದವುಗಳಂತೆ ಆ ವಾಯುವಿಗೆ ಅಸ್ತಮಯತ್ವ ಇರುವುದಿಲ್ಲ ಅಂತ. ಈ ಅಸ್ತಮಯತ್ವ ಅನ್ನುವಂತಹದ್ದು ಅಗ್ನ್ಯಾದಿಗಳಿಗೆ ಹೆಂಗದಲ್ಲ ಹಂಗ ವಾಯುದೇವರಿಗೆ ಇರುವುದಿಲ್ಲ ಅಂತ ಹೇಳಿ ಅಗ್ನ್ಯಾದೀನಾಮಿವ ವಾಯು ಅಸ್ತಮಯ ಅಭಾವಾತ್ ಅಂದ್ರೆ ಇಲ್ಲಿ ಅಸ್ತಮಯ ಅನ್ನುವಂತಹದ್ದು ಇರುವುದಿಲ್ಲ ಅಂತ. ಹೇಗೆ ಅಜ್ಞಾನಿಗಳಂತೆ ಅಂತ, ಅಗ್ನಿ ಮುಂತಾದವುಗಳಿಗೆ ಹೆಂಗ ಅಸ್ತಮಯ ಅನ್ನುವಂತಹದ್ದು ಅದು ಹಂಗ ಈ ವಾಯುವಿಗೆ ಇರುವುದಿಲ್ಲ ಅಂತ ಹೇಳಿ ಹೇಳಿದರು. ಕೃತ ಪ್ರತಿವಿಧಾನಂ ಚ ಅಮೃತತ್ವಾದಿ ಶ್ರವಣಂ. ಇಲ್ಲಿ ಅಮೃತತ್ವ ಮೊದಲಾಗಿರ್ತಕ್ಕಂತಹ ಒಂದು ಲಕ್ಷಣಗಳು ಈ ವಾಯುವಿನಲ್ಲಿ ಅದಾವೆ ಅಂತೇಳಿ ಹೇಳಿದ್ರಲ್ರಿ, ಆ ಒಂದು ಶ್ರುತಿಗೆ ಸಮಾಧಾನವನ್ನು ಕೂಡ ಹಿಂದೆ ಹೇಳ್ಕೊಂಡ್ ಬಂದಿದ್ದಾರೆ ಅಂತ. ಕೃತ ಪ್ರತಿವಿಧಾನಂ ಅಂತಂದ್ರೆ ಇದಕ್ಕ ಈ ಪ್ರಶ್ನೆಗೆ ಅಮೃತತ್ವಾದಿಗಳ ಒಂದು ಶ್ರುತಿಗಳಿಗೆ ಅದಕ್ಕ ಪ್ರತಿಯಾಗಿ ಸಮಾಧಾನವನ್ನ ಅದು ಹಿಂದಿನ ಸೂತ್ರಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು ಅವರು. ಯಾಕಂದ್ರೆ ಅಮೃತತ್ವವು ಅಸ್ತಮಯ ನಿಷೇಧವು ಇವೆರಡು ಅಪೇಕ್ಷಿಕವೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಮಾಧಾನವನ್ನು ಹೇಳಿದ್ದಾರೆ ಅಂತವು. ಅವು ನಿರಪೇಕ್ಷಿಕವಾದಂತವುಗಳಲ್ಲ, ಅವು ಅಪೇಕ್ಷಿಕವಾಗಿಯೇ ತೋರ್ತಾ ಇದ್ದಾವೆ ಅಂತ ಈ ರೀತಿಯಾಗಿ ಹೇಳಿದರು. ಆದ್ರಿಂದ ಇಲ್ಲಿ ಅಮೃತತ್ವ ಒಂದು ಮೊದಲಾಗಿರ್ತಕ್ಕಂಥ ಶ್ರುತಿಗೆ ಸಮಾಧಾನವನ್ನು ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಇನ್ನ
ಇಲ್ಲಿ ಮತ್ತೊಂದು ಅಧಿಕರಣವನ್ನು ಯಾಕೆ ಮಾಡಿದರು, ಅದಕ್ಕೆ ಕಾರಣ ಏನು? ಇದು ಒಂದೇ ಅಧಿಕರಣ ಮುಗಿದು ಹೋಗ್ತಿತ್ತಲ್ಲ. ಯಾವ್ದು ವಿಧೀಕರಣ ಐತಲ್ಲ ಆಕಾಶ, ಅದರಾಗನೇ ವಾಯು ಕೂಡ ಹುಟ್ಟುತ್ತದೆ ಅಂತ ಅಲ್ಲಿ ಹೇಳಿಬಿಡ್ಬೋದಾಗಿತ್ತಲ್ಲ. ಇದು ಪ್ರತ್ಯೇಕವಾಗಿ ಮತ್ತೊಂದು ಅಧಿಕರಣವನ್ನ ಮಾಡುವಂತಹದ್ದು ಅವಶ್ಯಕತೆ ಇದ್ದಿದ್ದಿಲ್ಲಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡಬಹುದು. ಅದಕ್ಕೆ ಆಕ್ಷೇಪ ಹೇಳ್ತಾರೆ ಇಲ್ಲಿ, ನಾನು ವಾಯೋ ಆಕಾಶಶ್ಚ ತುಲ್ಯಯೋ ಉತ್ಪತ್ತಿ ಪ್ರಕರಣೆ ಶ್ರವಣ ಅಶ್ರವಣಯೋ ಏಕಮೇವ ಅಧಿಕರಣಂ ಉಭಯ ವಿಷಯಂ ಅಸ್ತು. ಇಲ್ಲಿ ನಾನು ಅಂದ್ರೆ ಇಲ್ಲಿ ಆಕ್ಷೇಪ ಏನಂತಂದ್ರೆ, ವಾಯೋ ಆಕಾಶಸ್ಯ, ವಾಯುವಿಗೂ ಮತ್ತು ಆಕಾಶಕ್ಕೂ ಅಂತ ಉತ್ಪತ್ತಿ ಪ್ರಕರಣೆ ತುಲ್ಯಯೋ. ಇಲ್ಲಿ ಉತ್ಪತ್ತಿ ಪ್ರಕರಣದೊಳಗ ಯಾವುದು ಅಲ್ಲಿ ಶ್ರವಣ ಅಶ್ರವಣಯೋಹೋ. ಶ್ರವಣ ಅಂತಂದ್ರೆ ಕೇಳಿದ್ದು, ಅಶ್ರವಣ ಅಂತಂದ್ರೆ ಕೇಳದೆ ಇರುವಂತಹದ್ದು ಅಂತ. ಅಲ್ಲಿ ಶ್ರುತವಾಗಿರ್ತಕ್ಕಂಥದ್ದು ಮತ್ತು ಅಶ್ರುತವಾಗಿರ್ತಕ್ಕಂಥದ್ದು ಅವು ಏನು ತುಲ್ಯಯೋಹೋ ಅಂತಂದ್ರೆ ಏನು ಸಮಾನವಾಗಿರುವುದರಿಂದ ಅಂತ. ಈ ವಾಯುವಿಗೂ ಮತ್ತು ಆಕಾಶಕ್ಕೂ ಅಲ್ಲಿ ಉತ್ಪತ್ತಿ ಪ್ರಕರಣದೊಳಗ ಅಲ್ಲಿ ಏನ್ ನಾವು ಕೇಳ್ಕೊಂಡ್ ಬಂದೇವಿ, ಯಾವ್ದು ಕೇಳದೆ ಇರುವಂತಹದ್ದು ಅವೆರಡು ಸಮಾನವಾಗಿರುವಂತ. ಆದ್ರಿಂದ ಈ ಎರಡರ ವಿಷಯದೊಳಗ ಏಕಮೇವ ಅಧಿಕರಣ ಉಭಯ ವಿಷಯಂ. ಉಭಯ ವಿಷಯಂ ಅಂತಂದ್ರೆ ಏನು, ಎರಡರ ವಿಷಯದಲ್ಲಿ ಏಕಮೇವ ಅಧಿಕರಣ ಅಂದ್ರೆ ಒಂದೇ ಅಧಿಕರಣ ಇರಲಿ ಅಂತ. ಏಕಮೇವ ಅಧಿಕರಣ ಅಸ್ತು ಅಂತ, ಒಂದೇ ಅಧಿಕರಣ ಅನ್ನುವಂತಹದ್ದು ಇರಲಿ. ಕಿಮತಿ ದೇಶೇನ ಅಸತಿ ವಿಶೇಷ ಇತಿ ಅಂದ್ರೆ ಯಾವ ವಿಶೇಷ ಅನ್ನುವಂತಹದ್ದು ಅತಿದೇಶೇನ ಅಂದ್ರೆ ಅಸತಿ, ಅತಿದೇಶೇನ ಅಸತಿ ಅಂದ್ರೆ ಯಾವ ವಿಶೇಷ ಅನ್ನುವಂತಹದ್ದು ಇಲ್ಲದಿದ್ರೆ ಆ ಅತಿದೇಶದಿಂದ ವಿಶೇಷ ಇತಿ ಅಂದ್ರೆ ಅತಿದೇಶದಿಂದ ಏನ್ ಆಗ್ತಕ್ಕಂಥದ್ದು ಏನು ಅಂತ ಇಲ್ಲಿ ಒಂದು ಆಕ್ಷೇಪ, ಪೂರ್ವಪಕ್ಷ ಆಕ್ಷೇಪ ಮಾಡ್ತಾನೆ. ಅದು ಅಂದ್ರೆ ಎರಡು ಒಂದೇ ಅಧಿಕರಣದ ಮುಗಿದು ಹೋಗಿದ್ವಲ್ಲ, ಇಲ್ಲಿ ಎರಡು ವಿಷಯಕವಾಗಿ ಒಂದೇ ಅಧಿಕರಣ ಆಗ್ತಿತ್ತು. ಮತ್ತೆ ಇಲ್ಲಿ ಯಾವ ವಿಶೇಷ ಅನ್ನುವಂತಹದ್ದು ಇಲ್ಲದೆ ಇದ್ರೆ ಇಲ್ಲಿ ಅತಿದೇಶದಿಂದ ಆಗ್ತಕ್ಕಂಥದ್ದೇನು, ಅತಿದೇಶ ಅಂದ್ರೆ ಇಲ್ಲಿ ಮತ್ತೊಂದು ಪ್ರಕರಣವನ್ನ ಅಧಿಕರಣವನ್ನ ಇಲ್ಲಿ ಯಾಕೆ ಮಾಡಬೇಕಾಗಿತ್ತು ಅಂತ ಈ ರೀತಿಯಾಗಿ ಒಂದು ಆಕ್ಷೇಪ ಪೂರ್ವಪಕ್ಷ ಆಕ್ಷೇಪ ಮಾಡ್ತಾ ಇದ್ದಾನ. ಅದಕ್ಕೆ ಉಚ್ಯತೆ, ಅದಕ್ಕೆ ಹೇಳ್ತೀವಿ ಅಂತಂತಾರೆ ಅವರು, ಸಮಾಧಾನವನ್ನು ಹೇಳ್ತೀವಿ ಅಂತ. ಸತ್ಯಂ ಏವಮೇತಂ, ನೀವು ಹೇಳಿರ್ತಕ್ಕಂಥದ್ದು ಇದು ನಿಜನೇ, ಇದು ಸರಿನೇ ಐತೆ ಅಂತ. ಯಾಕಂದ್ರೆ ತಥಾಪಿ ಮಂದಧಿಯಾಂ ಶಬ್ದ ಮಾತ್ರ ಕೃತ ಆಶಂಕಾ ನಿವೃತ್ತ್ಯರ್ಥ ಅಯಂ ಅತಿದೇಶ ಕ್ರಿಯತೆ. ಇಲ್ಲಿ ಲೋಕದಲ್ಲಿ ಕೆಲವರು ಮಂದ ಬುದ್ಧಿಯುಳ್ಳವರದಾರ. ಯಾಕಂದ್ರೆ ಇಲ್ಲಿ ಶ್ರುತಿಗಳ ಮಾತುಗಳನ್ನ ಅವರು ಕೇಳ್ತಾರ. ಶಬ್ದ ಮಾತ್ರ ಕೃತ ಆಶಂಕ ನಿವೃತ್ತ್ಯರ್ಥ, ಅಲ್ಲಿ ಅಲ್ಪ ಬುದ್ಧಿ ಉಳ್ಳವರಿಗೆ ಈ ಒಂದೇನು ಆಶಂಕೆ ಅನ್ನುವಂಥದ್ದು ಉಂಟಾಗೈತಲ್ಲ, ಅದರ ನಿವೃತ್ತಿಗೋಸ್ಕರವಾಗಿ ಅತಿದೇಶವನ್ನ ಮಾಡಿದೆ ಅಂತ ಅವರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಈ ಅಂದ್ರೆ ಅಧಿಕರಣವನ್ನ ಪೃಥಕ್ಕಾಗಿ ಯಾಕೆ ಮಾಡಿದ್ರು ಅಂತಂದ್ರೆ, ಈ ಅಲ್ಪ ಬುದ್ಧಿ ಉಳ್ಳವರು ಏನದಾರ, ಮಂದ ಬುದ್ಧಿ ಉಳ್ಳವರು ಅವರು ಇಲ್ಲಿ ಶಬ್ದ ಮಾತ್ರ ಕೃತ ಆಶಂಕ ನಿವೃತ್ತ್ಯರ್ಥ ಅಂದ್ರೆ ಏನು, ಶಬ್ದ ಮಾತ್ರದಿಂದ ಆಗಿರ್ತಕ್ಕಂತ ಒಂದು ಆಶಂಕೆ ಅನ್ನುವಂತಹದ್ದೇನಾದ್ರೆ ನಿವೃತ್ತ್ಯರ್ಥ, ಅದನ್ನ ನಿವೃತ್ತಿಗಾಗಿ ಈ ಅತಿದೇಶ ಅನ್ನುವಂತಹದನ್ನ ಮಾಡಿದ್ದಾರೆ ಅಂತ. ತಥಾಪಿ ಮಂದಧಿಯಾಂ ಶಬ್ದ ಮಾತ್ರ ಕೃತ ಆಶಂಕ ನಿವೃತ್ತ್ಯರ್ಥಂ ಅಯಂ ಅತಿದೇಶ ಕ್ರಿಯತೆ, ಈ ಅತಿದೇಶವನ್ನ ಮಾಡಿರುತ್ತದೆ ಅಂತ ಹೇಳಿದವರು. ಇನ್ನ ಮುಂದೆ ಹೇಳ್ತಾರೆ, ಸಂವರ್ಗ ವಿದ್ಯಾದಿಷು, ಈ ಸಂವರ್ಗ ವಿದ್ಯೆಯೊಳಗ ಅಲ್ಲಿ ಏನು ವಿಷಯ ಬರ್ತದ ಅಂತಂದ್ರೆ, ಉಪಾಸ್ಯತೆಯ ವಾಯೋ
ಅಲ್ಲಿ ವಾಯು ಅಂತಂದ್ರೆ ಅವನು ಉಪಾಸ್ಯ ದೇವತೆ ಅಂತ. ಒಬ್ಬ ಉಪಾಸಕ ಅಂತ ಇರ್ತಾನೆ. ವಾಯುದೇವನ ಕುರಿತು ಉಪಾಸನೆ ಮಾಡ್ತಿರ್ತಾನೆ, ಧ್ಯಾನ ಮಾಡೋದಾಗಲಿ ತಪಸ್ಸು ಮಾಡೋದಾಗಲಿ ಮಾಡ್ತಿರ್ತಾನೆ. ಅಲ್ಲಿ ಉಪಾಸ್ಯ ದೇವತೆ ಯಾರು ಅಂದ್ರೆ ವಾಯು. ವಾಯು ಉಪಾಸ್ಯ ದೇವತೆ, ಅದನ್ನ ಮಾಡ್ತಕ್ಕಂಥ ಉಪಾಸಕ ಅಂತ. ಅಲ್ಲಿ ಧ್ಯಾನ ಅನ್ನುವಂಥದ್ದು ಸಾಧನ. ಆ ಧ್ಯಾನವನ್ನು ಮಾಡ್ತಾನಲ್ಲ, ಪೂಜಾದಿಗಳನ್ನು ಮಾಡ್ತಾ ಇದ್ದಾನಲ್ಲ, ಅದು ಸಾಧನ ಅಂತ ಹೇಳಿಸ್ಕೊಡ್ತದೆ. ಅದಕ್ಕೆ ಹೇಳಿದ್ರು ಸಂವರ್ಗ ವಿದ್ಯಾದಿಸು ಅಂದ್ರೆ ಸಂವರ್ಗ ವಿದ್ಯೆಯಲ್ಲಿ ಅಂತ. ಅಲ್ಲಿ ಏನಾಗೈತೆ ಅಂತಂದ್ರೆ ಅಲ್ಲಿ ಉಪಾಸ್ಯನಾಗಿರ್ತಕ್ಕಂಥವ್ನು ಯಾರು ಅಂತಂದ್ರೆ ಇಲ್ಲಿ ವಾಯು ಅಂತ. ವಾಯು ಮಹಾಭಾಗತ್ವ ಶ್ರವಣ, ಅಲ್ಲಿ ಮಹಾಭಾಗತ್ವ ಅನ್ನುವಂತಹದ್ದನ್ನು ಹೇಳಿದಾರ ಅಂತಲ್ಲಿ. ಇಲ್ಲಿ ಸಂವರ್ಗ ವಿದ್ಯೆಯೊಳಗ ಆ ವಾಯುವಿನ ಮಹಾಭಾಗತ್ವ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಸಂವರ್ಗ ವಿದ್ಯಾದಿಷು ಹಿ ಉಪಾಸ್ಯತೆಯ ವಾಯೋ ಮಹಾಭಾಗತ್ವ ಶ್ರವಣಾತ್ ಅಸ್ತಮಯ ಪ್ರತಿಷೇಧಾದಿಭ್ಯಶ್ಚ. ಅಲ್ಲಿ ಅಸ್ತಮಯ ಅನ್ನುವಂಥದ್ದು ಇಲ್ಲದೆ ಇರತಕ್ಕಂಥದ್ದು. ಮತ್ತು ಅಲ್ಲಿ ಅಸ್ತಮಯವನ್ನ ಪ್ರತಿಷೇಧ ಅಂತ ನಿಷೇಧ ಮಾಡಿದಾರಂತ. ವಾಯುದೇವ ಅಸ್ತಮಯನಲ್ಲ, ಅವನು ಅನಸ್ತಮಯನಾಗಿದ್ದಾನೆ ಅನ್ನೋದನ್ನ ಹೇಳ್ಕೊಂಡು ಬಂದಿದ್ದಾರೆ. ಮತ್ತು ನಿತ್ಯತ್ವ ಆಶಂಕ್ಯ ಕಶಿತೈತಿ, ಮತ್ತು ಅವನು ವಾಯುದೇವ ನಿತ್ಯ ಅನ್ನುವಂತ ಒಂದು ಆಕ್ಷೇಪ ಅನ್ನುವಂತ ಬರಬಹುದು. ಈಗ ಅಲ್ಲಿ ಯಾವ ಮಂದ ಬುದ್ಧಿಯುಳ್ಳಂತ ಪುರುಷನಿಗೆ ಇಲ್ಲಿ ವಾಯುದೇವ ನಿತ್ಯನಾಗಿದ್ದಾನೆ, ಅವನು ಅಸ್ತಮಯ ರಹಿತನಾಗಿದ್ದಾನೆ, ಆದ್ದರಿಂದ ಅವನು ಮಹಾಭಾಗನಾಗಿದ್ದಾನೆ ಅಂತ, ಅವನೇ ನಿತ್ಯ ಅದಾನ ಅಂತ ಹೇಳಿ ಹಿಂಗ ಅವ್ರು ತಿಳ್ಕೊಂಡ್ಬಿಡ್ಬೋದು ಅವ್ರು ಯಾರೋ ಮಂದ ಬುದ್ಧಿ ಉಳ್ಳವರು ಅಂತ. ಈ ರೀತಿಯಾಗಿ ತಿಳ್ಕೊಳ್ಬಹುದು ಅಂತ ಅದನ್ನು ವಿಚಾರ ಮಾಡ್ಕೊಂಡ ನಾವೇನ್ ಮಾಡಿದೀವಿ, ಆ ಅತಿದೇಶವನ್ನ ಮಾಡೈತಿ ಅಂತ. ಅತಿದೇಶದಲ್ಲಿ ಕೃತಕ್ಕಾಗಿ ಮತ್ತೊಂದು ಅಧಿಕರಣವನ್ನ ಮಾಡಿದಾರಂತ. ಇಲ್ಲಿ ಅಸ್ತಮಯ ಒಂದು ಪ್ರತಿಷೇಧ, ಅಮೃತತ್ವದ ಶ್ರುತಿ, ವಾಯುವೇ ವ್ಯಷ್ಟಿ ಸಮಷ್ಟಿಗಳು ಅನ್ನುವಂತ ಒಂದು ಸರ್ವಾತ್ಮಕತ್ವ ಶ್ರುತಿ, ಇವೆಲ್ಲ ವಾಯು ನಿತ್ಯತ್ವ ಅನ್ಲಿಕ್ಕೆ ಕಾರಣ ಅಂತ. ಈ ರೀತಿ ಶಂಕ ಉಂಟಾಗಬಹುದು ಅಂತ ಅಲ್ಲಿ ಉತ್ಪತ್ತಿ ಶ್ರುತಿಯನ್ನ ಹೇಳಿ ಅದನ್ನು ನಿರಾಕರಿಸುವುದಕ್ಕಾಗಿ ಈ ಅಧಿಕರಣ ಬಂದದ ಅಂತ. ಇಲ್ಲಪ್ಪ ವಾಯು ಅನ್ನುವಂಥದ್ದು ಉತ್ಪತ್ತಿ ಆಗ್ತದ ಅಂತ ಶ್ರುತಿ ಪ್ರಮಾಣವನ್ನ ಕೊಟ್ಟು ಅದನ್ನು ಬೋಧ ಮಾಡಿ ಇದನ್ನ ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಅಧಿಕರಣವನ್ನ ಪ್ರಾರಂಭ ಮಾಡಿದೀವಿ ಅಂತ ಹೇಳ್ತಾರ. ಇಲ್ಲಿ ಮತ್ತೊಂದು ಅಧಿಕರಣವನ್ನ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ಇಲ್ಲಿ ಮಂದ ಅಧಿಕಾರಿಗಳಾಗಿರ್ತಕ್ಕಂಥವ್ರು, ಮಂದ ಅಲ್ಪಜ್ಞರು ಅಂತ ಏನದಾರಲ್ಲ, ಅವರಿಗೆ ಇಲ್ಲಿ ವಾಯುದೇವನೇ ಮಹಾಭಾಗನಾಗಿದ್ದಾನೆ, ಅವನೇ ನಿತ್ಯನಾಗಿದ್ದಾನೆ, ಅವನು ಅಸ್ತಮಯ ರಹಿತನಾಗಿದ್ದಾನೆ ಅಂತ, ಅವನೇ ಶ್ರೇಷ್ಠ ಅಂತೇಳಿ, ಅವನೇ ನಿತ್ಯ ಅಂತೇಳಿ ಅವರಿಗೆ ಒಂದು ಆಶಂಕೆ ಬರಬಹುದು. ಆ ಸಂಖ್ಯೆಯನ್ನ ನಿವೃತ್ತಿ ಮಾಡ್ಬೇಕಾಗೈತಿ ಇವಾಗ. ಅವ್ರು ಏನ್ ತಿಳ್ಕೊಂಡಾರಲ್ಲ, ಇಲ್ಲಪ್ಪ ವಾಯುದೇವ ಹುಟ್ಟಿದಾನೆ, ಅವನಿಗೆ ಉತ್ಪತ್ತಿ ಇದೆ, ಉತ್ಪತ್ತಿ ಇದೆ ಅಂದ್ಮೇಲೆ ಅನಿತ್ಯ ಅಂತ. ಯಾವ್ದು ಉತ್ಪತ್ತಿ ಆಗಿರ್ತದ ಅನಿತ್ಯವಾಗಿರ್ತದ ಅಂತ ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಇಲ್ಲಿ ಈ ಒಂದು ಅಧಿಕರಣವನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಇಷ್ಟು ವಿಚಾರವನ್ನ ಹೇಳ್ಕೊಂಡು ಬಂದ್ರೆ ಇಲ್ಲಿ ಅದು ಮತ್ತೊಂದು ಅಧಿಕರಣ ಯಾಕೆ ಮಾಡಿದ್ರಲ್ಲಿ ಕಾರಣವನ್ನ ಕೊಟ್ಟರು ಅಂತ. ಇನ್ನ ಅಸಂಭವ ಅಧಿಕರಣ, ಈ ಬ್ರಹ್ಮಕ್ಕೂ ಕೂಡ ಉತ್ಪತ್ತಿ ಅನ್ನುವಂತ ಸಂಭವಿಸಬಹುದಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ. ಹೆಂಗ ಆಕಾಶ ಉತ್ಪತ್ತಿ ಹೇಳ್ತೀರಿ, ವಾಯು ಉತ್ಪತ್ತಿಯನ್ನು ಹೇಳ್ತೀರಿ, ಹಂಗ ಬ್ರಹ್ಮನು ಕೂಡ ಉತ್ಪತ್ತಿ ಆಗಿದೆ ಅಂತ ಹೇಳ್ಬಿಡೋನು ಅಂತ ಅವನು ಆಕ್ಷೇಪ ಮಾಡಿದ್ರೆ, ಅಸಂಭವಸ್ತು ಸತೋ ಅನುಪತ್ತೇ, ಇಲ್ಲಿ ಸತ್ಯ ಉತ್ಪತ್ತಿ ಅನ್ನುವಂಥದ್ದು ಸಂಭವಿಸುವುದಿಲ್ಲ ಅಂತ. ಸತ್ ಅಂದ್ರೆ ಯಾವುದು, ತ್ರಿಕಾಲ ಅಬಾಧಿತ್ವ ಸದ್ರೂಪತ್ವ ಅಂತ ಕರೀತಾರೆ. ಮೂರು ಕಾಲದಲ್ಲಿ ಯಾವುದು ಬಾಧರಹಿತವಾಗಿದೆಯೋ ಅದಕ್ಕೆ ಸದ್ರೂಪ ಅಂತ ಕರ್ಕೊಂಡು ಬಂದರು, ಅದಕ್ಕೆ ಸತ್ ಅಂತ ಕರೀತಾರ. ಸತ್ ಅನ್ನಲಿಕ್ಕೆ ಅಲ್ಲಿ ತೈತ್ರಿಯೋಪನಿಷತ್ತಿನಲ್ಲಿ ಒಂದು ಲಕ್ಷಣ ಮಾಡಿದ್ದಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತೇಳಿ ಆ ಮಂತ್ರ ಬರ್ತದಲ್ಲಿ
ಅಲ್ಲಿ ಸತ್ಯ ಅನ್ನುವಂತ ಶಬ್ದಕ್ಕೆ ಆಚಾರ್ಯ ಭಾಷೆದಲ್ಲಿ ಏನ್ ಬರ್ದಾರ ಅಂತಂದ್ರೆ ಯದ್ರೂಪೇಣ ಯನ್ನಿಶ್ಚಿತಂ ತದ್ ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದಾರ. ಯಾವುದು ಯಾವ ಸ್ವರೂಪದಿಂದ ನಿಶ್ಚಿತವಾಗಿದೆಯೋ ಆ ಸ್ವರೂಪವನ್ನ ಅದು ಕಳ್ಕೊಳ್ಳಿಲ್ಲ ಅಂತಂದ್ರೆ, ಅಂದ್ರೆ ಆ ಸ್ವರೂಪಕ್ಕ ಹಾನಿ ಆಗ್ಲಿಲ್ಲ ಅಂತಂದ್ರೆ ಅದಕ್ಕ ಸತ್ ಅಂತ ಕರಿಬೇಕು ಅಂತ ಹೇಳ್ಕೊಂಬಂದಾರೆ ಅಲ್ಲಿ ಆಚಾರ್ಯ ಭಾಷೆದಲ್ಲಿ. ಆದ್ದರಿಂದ ಇಲ್ಲಿ ಸತ್ತಿಗೆ ಉತ್ಪತ್ತಿ ಅನ್ನುವಂಥದ್ದು ಸಂಭವಿಸುವುದಿಲ್ಲ. ಯಾಕಂತಂದ್ರೆ ಅಸಂಭವ, ಯಾಕಂದ್ರೆ ಹೊಂದೋದಿಲ್ಲ ಅಂತ ಹೇಳ್ತಾರ ಅವರು. ಸತ್ತಿಗೆ ಉತ್ಪತ್ತಿ ಅನ್ನುವಂತಹದ್ದೇ ಹೊಂದೋದಿಲ್ಲ ಅಂತ ಈಗ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಮೊದಲು ಪೂರ್ವ ಪಕ್ಷ ಬರ್ತದೆ, ಆಮೇಲೆ ಸಿದ್ಧಾಂತ ಬರ್ತದೆ. ಇವಾಗ ವಿಯತ್ ಪವನಯೋಹೋ ಅಸಂಭಾವ್ಯಮಾನ ಜನ್ಮನೋರಪಿ ಉತ್ಪತ್ತಿಂ ಉಪಸೃತ್ಯ ಬ್ರಹ್ಮಣೋ ಅಪಿ ಭವೇತ್ ಕುತಶ್ಚಿತ್ ಉತ್ಪತ್ತಿ ಇತಿ ಸ್ಯಾತ್ ಕಸ್ಯಚಿತ್ ಮತಿ. ಕಸ್ಯಚಿತ್ ಅಂದ್ರೆ ಯಾವನೋ ಒಬ್ಬನು ಅಂತ, ಒಬ್ಬನ ಬುದ್ಧಿಯೊಳಗೆ ಹಿಂಗೂ ಹೊಳಿಬಹುದು ಅಂತ. ಏನಂತಂದ್ರೆ ವಿಯತ್ ಪವನಯೋಹೋ ಅಂದ್ರೆ ಇಲ್ಲಿ ಆಕಾಶ ಮತ್ತು ವಾಯುಗಳಿಗೆ ಅಸಂಭಾವ್ಯಮಾನ ಜನ್ಮನೋರಪಿ, ಇಲ್ಲಿ ಆಕಾಶ ಮತ್ತು ವಾಯುಗಳಿಗೆ ಈ ಹುಟ್ಟು ಅನ್ನುವಂತಹದ್ದು ಅದು ಸಂಭವಿಸದೇ ಇದ್ರೂ ಕೂಡ, ಅದು ಆಕಾಶಕ್ಕೆ ಹುಟ್ಟು ಆಕಾಶವಾಯುಗಳಿಗೆ ಜನ್ಮ ಅನ್ನುವಂತಹದ್ದು ಹುಟ್ಟು ಅನ್ನುವಂತಹದ್ದು ಅದು ಇಲ್ಲದೆ ಇದ್ರೂ ಕೂಡ ಅಲ್ಲಿ ಉತ್ಪತ್ತಿ ಅನ್ನುವಂತಹದ್ದು ಇದೆ ಅಂತ ಹೇಳಿ ಜನ್ಮನೋರಪಿ ಉತ್ಪತ್ತಿಂ ಉಪಸೃತ್ಯ, ಅಲ್ಲಿ ಶ್ರುತಿಯೊಳಗ ಉತ್ಪತ್ತಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದದ ಅಂತ. ಯಾವುದು ಆಕಾಶ ಮತ್ತು ವಾಯುಗಳಿಗೆ ಶ್ರುತಿಯಲ್ಲಿ ಉತ್ಪತ್ತಿ ಅನ್ನುವಂತಹದ್ದನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಉಪಸೃತ್ಯ ಬ್ರಹ್ಮಣೋ ಅಪಿ ಭವೇತ್ ಕುತಶ್ಚಿತ್ ಉತ್ಪತ್ತಿ ಇತಿ ಸ್ಯಾತ್. ಹಾಗೆ ಇಲ್ಲಿ ಬ್ರಹ್ಮವು ಕೂಡ ಯಾವುದೋ ಒಂದರಿಂದ ಅದು ಕೂಡ ಉತ್ಪತ್ತಿ ಆಗಬಹುದಲ್ಲ ಅಂತ ಇಲ್ಲಿ ಒಂದು ಸಂಶಯ ಇದೆ. ಬ್ರಹ್ಮ ಯಾವುದಾದ್ರಿಂದಲೂ ಯಾವುದೋ ಒಂದರಿಂದ ಅದು ಉತ್ಪತ್ತಿ ಆಗಬಹುದು ಅಂತ ಹೇಳಿ ಹಿಂಗೆ ಯಾರಾದರೂ ಒಬ್ರು ಆಕ್ಷೇಪವನ್ನು ಮಾಡಿದ್ದಾರೆ, ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಅಂತ ಅರ್ಥ ಇಲ್ರಿ. ತಥಾ ವಿಕಾರೇಭ್ಯ ಏವ ಆಕಾಶದಿಭ್ಯಃ ಉತ್ತರೇಷಾಂ ವಿಕಾರಾಣಾಂ ಉತ್ಪತ್ತಿಂ ಉಪಸೃತ್ಯ. ಈಗ ವಿಕಾರಗಳಾಗಿರ್ತಕ್ಕಂಥ ಆಕಾಶಾದಿಗಳಿಂದ ಅಂತ ಇವು ಆಕಾಶಾದಿಗಳೇನದಾವು ಉತ್ಪತ್ತಿ ಉಳ್ಳವುಗಳಾಗ್ಯಾವ, ವಿಕಾರವನ್ನ ಹೊಂದುವಂತವುಗಳಾಗಿದ್ದಾವೆ. ಅವುಗಳಿಂದ ಉತ್ತರೇಷಾಂ ವಿಕಾರಾಣ, ಉತ್ತರೇಷಾಂ ಅಂತಂದ್ರೆ ಅದರ ಮುಂದಿನ ಕಾರ್ಯಗಳು ಅಂತ. ಅದರ ಮುಂದಿನ ಯಾವ ಕಾರ್ಯಗಳು, ಯಾವ ಆಕಾಶ ಆಗ್ಲಿ ವಾಯು ಆಗ್ಲಿ ಅವು ಉತ್ಪತ್ತಿ ಆದ ಬಳಿಕ ಅದರ ಕಾರ್ಯಗಳು, ಯಾಕಂದ್ರೆ ಅವು ಕಾರ್ಯಗಳಾಗಿದ್ದಾವ. ಆತ್ಮನಿಂದ ಹುಟ್ಟ್ಯಾವಂದ ಮೇಲೆ ಅವು ಕಾರ್ಯಗಳೇ ಆದವಲ್ರಿ. ಈಗ ಆಕಾಶ ವಾಯುಗಳು ಕಾರ್ಯ ಅಂತಾನೆ ಸಿದ್ಧ ಆಯ್ತು. ಆ ಕಾರ್ಯವಾಗಿರ್ತಕ್ಕಂಥ ಆಕಾಶಾದಿಗಳಿಂದಲೇ ಮುಂದಿನ ಯಾವ ಕಾರ್ಯಗಳು ಉತ್ಪತ್ತಿ ಆಗ್ತಾವು ಅಂತ. ಮುಂದಿನ ಕಾರ್ಯ ಅಂತಂದ್ರೆ ಇಲ್ಲಿ ವಾಯೋರಗ್ನಿ, ಅಗ್ನಿರಾಪಃ, ಅದ್ಯ ಪೃಥಿವಿ, ಇವೆಲ್ಲ ಮುಂದಿನ ಕಾರ್ಯಗಳಲ್ರಿ. ಈಗ ಅಂದ್ರೆ ಅಲ್ಲಿ ಆಕಾಶದಿಂದ ವಾಯು ಹುಟ್ಟಿತು, ವಾಯುವಿನಿಂದ ಅಗ್ನಿ ಹುಟ್ಟಿತು, ಅಗ್ನಿಯಿಂದ ಜಲ ಹುಟ್ಟಿತು, ಜಲದಿಂದ ಪೃಥ್ವಿ ಹುಟ್ಟಿತು ಅಂತೇಳಿ ಹಿಂಗ ಅಲ್ಲಿ ಮುಂದಿನ ಕಾರ್ಯಗಳು ಹೆಂಗ ಉತ್ಪನ್ನ ಆಗ್ತಾ ಇದ್ದಾವಲ್ರಿ. ವಿಕಾರಣ ಉತ್ಪತ್ತಿಂ ಉಪಸೃತ್ಯ, ಅದನ್ನ ಕೇಳಿರ್ತಕ್ಕಂಥ ಉಪಸೃತ್ಯ ಅಂತ ಅದನ್ನ ಕೇಳಿರ್ತಕ್ಕಂಥ ಆಕಾಶಸ್ಯಾಪಿ ವಿಕಾರಾದೇವ ಬ್ರಹ್ಮಣಃ. ಹಾಗೆ ಇಲ್ಲಿ ಆಕಾಶಕ್ಕಾದ್ರೂ ಕೂಡ ಆ ವಿಕಾರವಾಗಿರ್ತಕ್ಕಂಥ ವಿಕಾರಾದೇವ ಬ್ರಹ್ಮಣಃ ಉತ್ಪತ್ತಿ ಇತಿ ಕಶ್ಚಿತ್ ಮನ್ಯೇತ. ಆ ವಿಕಾರವಾಗಿರ್ತಕ್ಕಂಥ ಬ್ರಹ್ಮದಿಂದಲೇ ಉತ್ಪತ್ತಿ ಎನ್ನುವಂತಹದ್ದು ಆಗ್ತೈತಲ್ಲ ಅಂತ ಯಾವನೊಬ್ಬನು ಈ ರೀತಿಯಾಗಿ ಅಭಿಪ್ರಾಯ ಪಡಬಹುದು ಅಂತ.
ಇಲ್ಲಿ ಕಾರ್ಯವಾಗಿರ್ತಕ್ಕಂಥ ಆಕಾಶಾದಿಗಳಿಂದ ಮುಂದಿನ ಕಾರ್ಯಗಳು ಹೆಂಗ್ ಉತ್ಪತ್ತಿ ಆಗ್ತಾ ಇದ್ದಾವಲ್ಲ, ಅದನ್ನ ಕೇಳಿಕೊಂಡಿರ್ತಕ್ಕಂಥ ಯಾವನೋ ಒಬ್ಬ ಪುರುಷ ಏನ್ ಮಾಡ್ತಾನ, ಹಾಗಾದ್ರ ಈ ಆಕಾಶಕ್ಕೂ ಕೂಡ ಆ ವಿಕಾರವಾಗಿರ್ತಕ್ಕಂಥ ಬ್ರಹ್ಮದಿಂದಲೇ ಉತ್ಪತ್ತಿ ಆಗ್ತದ ಅಂತ ಹೇಳಿ ಹಿಂಗೂ ನಾವು ತಿಳ್ಕೊಬಹುದಲ್ಲ ಅಂತ ಹಿಂಗ ಆಕ್ಷೇಪ ಮಾಡ್ತಾನಂತ್ರಿ. ಈಗ ಅದ್ರಾಗ ವಿಕಾರೇಭ್ಯವ ಆಕಾಶದೇಭ್ಯ ಉತ್ತರೇಶಾಂ ವಿಕಾರಾಣಂ ಉತ್ಪತ್ತಿ ಉಪಸೃತ್ಯ ಆಕಾಶಸ್ಯಾಪಿ ವಿಕಾರಾದೇವ ಬ್ರಹ್ಮಣ. ಈ ಆಕಾಶ ಆದ್ರೂ ಕೂಡ ವಿಕಾರವಾಗಿರ್ತಕ್ಕಂಥ ಬ್ರಹ್ಮದಿಂದಲೇ ಉತ್ಪತ್ತಿ ಆಗಿದೆ ಅಂತ ಹೇಳಿ ಕಶ್ಚಿತ ಮನ್ನೇತ ಅಂದ್ರೆ ಯಾವನಾದ್ರೂ ಒಬ್ಬನು ಈ ರೀತಿಯಾಗಿ ಅಭಿಪ್ರಾಯ ಪಡಬಹುದು, ಹೀಗೆ ಹೇಳ್ಬಹುದು ಅಂತ. ತಾಂ ಆಶಂಕ್ಯಾಂ ಅಪನೇತುಂ ಇದಂ ಸೂತ್ರಂ ಅಸಂಭವಸ್ತು ಇತಿ. ಆ ಒಂದು ಆಶಂಕೆಯನ್ನ, ಆ ಆಕ್ಷೇಪ ಅನ್ನುವಂತಹದ್ದನ್ನ ಅಪನೇತುಂ, ಇದನ್ನ ನಿರಾಕರಣೆ ಮಾಡುವುದಕ್ಕೋಸ್ಕರವಾಗಿ, ಅದನ್ನ ದೂರ ಮಾಡುವುದಕ್ಕೋಸ್ಕರವಾಗಿ ಈ ಸೂತ್ರ ಅನ್ನುವಂತಹದ್ದು ಯಾವುದು, ಅಸಂಭವಸ್ತು ತಥೋ ಸತೋ ಅನುಪಪತ್ತೇಹೇ ಅನ್ನುವಂತ ಸೂತ್ರ ಅನ್ನುವಂತಹದ್ದನ್ನ ಇಲ್ಲಿ ಆರಂಭ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಒಬ್ಬನಿಗೆ ಈ ರೀತಿ ಆಗ್ಬಹುದು ಅಂತ, ವಿಕಾರವಾಗಿರ್ತಕ್ಕಂಥ ಬ್ರಹ್ಮದಿಂದಲೇ ಒಂದು ಆಕಾಶಾದಿಗಳ ಉತ್ಪತ್ತಿ ಅನ್ನುವಂತಹದ್ದು ಆಗೈತಿ ಅಂತ ಹೇಳಿ ಈ ರೀತಿಯಾಗಿನೂ ಕೂಡ ಒಬ್ಬನು ತಿಳ್ಕೋಬಹುದು ಅಂತ. ನ ಖಲು ಬ್ರಹ್ಮಣಃ ಸದಾತ್ಮಕಸ್ಯ ಕುತಶ್ಚಿತ್ ಅನ್ಯತಃ ಸಂಭವ ಉತ್ಪತ್ತಿ ಆಶಂಕಿತವ್ಯ. ಇಲ್ಲೇನ್ ಹೇಳ್ತಾರಂತಂದ್ರೆ, ಈ ಬ್ರಹ್ಮ ಅನ್ನುವಂತಹದ್ದು ಇದು ಸದಾತ್ಮಕವಾಗಿರ್ತಕ್ಕಂಥದ್ದು. ಸದಾತ್ಮಕ ಅಂದ್ರೆ ಏನು, ಅದು ಸದ್ರೂಪ ಚಿದ್ರೂಪ ಆನಂದರೂಪ ನಿತ್ಯ ಪರಿಪೂರ್ಣ ರೂಪ ಅಂತದು ಬ್ರಹ್ಮ ಅನ್ನುವಂತಹದ್ದು. ಸದಾತ್ಮಕಸ್ಯ ಅನ್ನೋದರಿಂದ ಅದು ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮಣಃ ಅಂದ್ರೆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮದಿಂದ ಕುತಶ್ಚಿತ್ ಅನ್ಯತಃ ನ ಸಂಭವ ಉತ್ಪತ್ತಿ ಆಶಂಕಿತವ್ಯ. ಇಲ್ಲಿ ಆ ಬ್ರಹ್ಮಕ್ಕ ಮತ್ತೆ ಯಾವ್ದಾದರೂ ಒಂದರಿಂದ ಸಂಭವ ಉತ್ಪತ್ತಿ ಅನ್ನುವಂತಹದ್ದನ್ನ ಇದು ಆಶಂಕೆ ಮಾಡ್ತಕ್ಕಂಥದ್ದಲ್ಲ. ಈ ಬ್ರಹ್ಮ ಅನ್ನುವಂತಹದ್ದು ಇದು ಮತ್ತೊಂದರಿಂದ ಉತ್ಪತ್ತಿ ಆಗೈತಿ ಅಂತ ಹೇಳಿ ಇದು ನಮ್ಗೆ ಊಹಾ ಮಾಡಕ್ ಆಗ್ತದೇನು, ಇಲ್ಲ ಅಂತ. ಯಾಕಂದ್ರೆ ಅದು ಬ್ರಹ್ಮ ಸದ್ರೂಪ, ಅದ ಸದ್ರೂಪವಾಗಿರುವುದರಿಂದ ಮತ್ತೆ ಯಾವ್ದೊಂದರಿಂದಲೂ ಕೂಡ ಅದರ ಒಂದು ಉತ್ಪತ್ತಿಯ ಸಂಭವ ಅನ್ನುವಂತಹದ್ದನ್ನ ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಶಂಕೆ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಆ ರೀತಿ ಆಶಂಕೆಯನ್ನು ಮಾಡಬಾರದು ಅಂತ. ಅಕಸ್ಮಾತ್ ಯಾಕೆ ಅಂತಂದ್ರೆ ಅನುಪಪತ್ತೇ, ಯಾಕೆಂದ್ರೆ ಬ್ರಹ್ಮದ ಉತ್ಪತ್ತಿ ಅನ್ನುವಂತಹದ್ದು ಇದು ಹೊಂದೋದಿಲ್ಲ ಅಂತ. ಬ್ರಹ್ಮ ಅನ್ನುವಂತಹದ್ದು ಉತ್ಪತ್ತಿಯಾಗಿದೆ ಅನ್ನುವಂತಹದ್ದು ಈ ಶ್ರುತಿಗಳ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಇದು ಹೊಂದುವುದಿಲ್ಲ ಅಂತ ಹೇಳ್ತಾರ ಅವರು. ಸನ್ಮಾತ್ರಂ ಹಿ ಬ್ರಹ್ಮ, ಇಲ್ಲಿ ಬ್ರಹ್ಮ ಅನ್ನುವಂತಹದ್ದು ಹೇಗಿದೆ ಅಂತಂದ್ರೆ ಕೇವಲ ಸದ್ರೂಪವಾಗಿದೆ ಅಂತ. ಸನ್ಮಾತ್ರಂ ಹಿ ಬ್ರಹ್ಮ ಅಂತಂದ್ರೆ ಏನು, ಅದು ಮೂರೂ ಕಾಲದಲ್ಲಿ ಅಬಾಧಿತವಾಗಿರ್ತಕ್ಕಂಥದ್ದು, ಕೇವಲ ಚೈತನ್ಯ ಸ್ವರೂಪವಾಗಿರುವಂತಹದ್ದು. ಸನ್ ಮಾತ್ರ ಅಂತಂದ್ರೆ ಏನು, ಸತ್ ಮಾತ್ರಂ ಸನ್ಮಾತ್ರಂ. ಸತ್ ಅಂದ್ರೆ ಅದು ತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥದ್ದು ಬ್ರಹ್ಮ ಅಂತ, ಮೂರೂ ಕಾಲದಲ್ಲಿ ಇರ್ತಕ್ಕಂಥದ್ದು ಅಂತ. ನ ತಸ್ಯ ಸನ್ಮಾತ್ರಾದೇವ ಉತ್ಪತ್ತಿ ಸಂಭವತಿ, ಅದಕ್ಕ ಈ ಸನ್ಮಾತ್ರದಿಂದಲೇ ಉತ್ಪತ್ತಿ ಅನ್ನುವಂತಹದ್ದು ಇದು ಸಂಭವಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಬ್ರಹ್ಮಕ್ಕ ಸನ್ಮಾತ್ರದಿಂದಲೇ ಉತ್ಪತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ. ಯಾಕೆ ಅಂತಂದ್ರೆ ನ ತಸ್ಯ ಸನ್ಮಾತ್ರ ಉತ್ಪತ್ತಿ ಸಂಭವತಿ ಅಸತಿ ಅತಿಶಯೇ ಪ್ರಕೃತಿ ವಿಕಾರ ಭಾವ ಅನುಪಪತ್ತೇ. ಇಲ್ಲಿ ಅಸತಿ ಅಂತ ಹೇಳಿದ್ರು ಅವರು. ಅಸತಿ ಅತಿಶಯೇ ಅಂದ್ರೆ ಯಾವ ಅತಿಶಯ ಅನ್ನುವಂತಹದ್ದಿಲ್ಲದೆ ಅಂತ. ಯಾವ ಅತಿಶಯ ಅನ್ನುವಂತಹದ್ದಿಲ್ಲದೆ ಪ್ರಕೃತಿ ವಿಕಾರ ಭಾವ ಅನುಪಪತ್ತಿ, ಅಲ್ಲಿ ಕಾರ್ಯ ಕಾರಣ ಭಾವ ಅಂತ. ಯಾವ ಅತಿಶಯ ಅನ್ನುವಂತಹದ್ದಿಲ್ಲದೆ
ಈ ಕಾರ್ಯಕಾರಣ ಭಾವ ಅನ್ನುವಂತಹದ್ದು ಅಲ್ಲಿ ಯುಕ್ತವಾಗುವುದಿಲ್ಲ ಅಂತ. ಕಾರ್ಯಕಾರಣ ಭಾವ ಅನ್ನುವಂಥದ್ದು ಅಲ್ಲಿ ಹೊಂದುವುದಿಲ್ಲ ಅಂತ ಹೇಳ್ತಾರ. ಅಲ್ಲಿ ಯಾವ್ದು ಅತಿಶಯ ಇದ್ರೆ ಅಲ್ಲಿ ಕಾರ್ಯಕಾರಣ ಭಾವವನ್ನು ಹೇಳ್ಬೋದಾಗಿತ್ತು. ಅಲ್ಲಿ ಯಾವ ಅತಿಶಯ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ಕಾರ್ಯಕಾರಣ ಭಾವ ಅನ್ನುವಂತಹದ್ದು ಇಲ್ಲಿ ಅನುಪಪತ್ತೇ, ಅದು ಹೊಂದುಗಡೆ ಆಗುವುದಿಲ್ಲ ಅಂತ. ಹಾ, ನಾಪಿ ಸದ್ವಿಶೇಷಾತ್, ಇನ್ನು ಸದ್ವಿಶೇಷದಿಂದಲೂ ಕೂಡ ಅದರ ಉತ್ಪತ್ತಿ ಅನ್ನುವಂತಹದ್ದು ಆಗುವುದಿಲ್ಲ ಅಂತ. ಅದಕ್ಕೆ ನಾಪಿ ಸದ್ವಿಶೇಷಾತ್, ಸದ್ವಿಶೇಷದಿಂದಲೂ ಕೂಡ ಆ ಬ್ರಹ್ಮದ ಉತ್ಪತ್ತಿ ಅನ್ನುವಂತಹದ್ದು ಸಂಭವಿಸುವುದಿಲ್ಲ. ದೃಷ್ಟ ವಿಪರ್ಯಾತ್, ಯಾಕಂದ್ರೆ ಅದು ನಾವೇನು ಕಂಡೇವಲ್ಲ ಅದಕ್ಕಿಂತಲೂ ಅದು ವಿಪರೀತವಾಗಿರ್ತದ ಅಂತ, ಅದಕ್ಕೆ ವಿರುದ್ಧವಾಗಿರ್ತದ ಅಂತ ಹೇಳ್ತಾರ. ನಾವು ಕಂಡಿದ್ದಕ್ಕಿಂತಲೂ ಆ ಬ್ರಹ್ಮ ವಸ್ತು ಅನ್ನುವಂಥದ್ದು ಏನದದು ವಿಪರೀತ ಲಕ್ಷಣ ಉಳ್ಳದ್ದು ಅಂತ. ಸಾಮಾನ್ಯಾಧಿ ವಿಶೇಷ ಉತ್ಪದ್ಯಮಾನ ದೃಶ್ಯಂತೆ. ಈಗ ಲೋಕದೊಳಗ ಯಾವುದು ಸಾಮಾನ್ಯವಾಗಿರ್ತದೋ ಅದರಿಂದ ವಿಶೇಷವಾಗಿರ್ತಕ್ಕಂಥದ್ದು ಉತ್ಪತ್ತಿಯಾಗುವುದನ್ನು ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ. ಅವರು ಮೃದಾದೇರ್ ಘಟಾದಯ, ಇಲ್ಲಿ ಮೃತ್ ಅಂದ್ರೆ ಮಣ್ಣು, ಮಣ್ಣು ಮುಂತಾದ ಈ ಸಾಮಾನ್ಯದಿಂದ ಈ ಘಟಾದಿ ವಿಶೇಷಗಳು ಅಲ್ಲಿ ಹುಟ್ಟುವುದು ನಮಗ ಕಂಡು ಬಂದೈತಿ ಅಂತ. ಅದಕ್ಕೇನವರು ಮೃದಾದೇರ್ ಘಟಾದಯ, ಇಲ್ಲಿ ಮೃದಾದಿ ಅವು ಸಾಮಾನ್ಯ ಅಂತ. ಮೃತ್ ಅಂದ್ರೆ ಮಣ್ಣು ಮೊದಲಾದಂತ ಸಾಮಾನ್ಯದಿಂದ ಅಲ್ಲಿ ಘಟಾದಿಗಳು ವಿಶೇಷಗಳಲ್ರವು. ಘಟಾದಿ ವಿಶೇಷಗಳು ಅವು ಹುಟ್ಟುವುದು ನಮಗ್ ಕಂಡು ಬಂದೈತಲ್ರಿ ಇವಾಗ. ನತು ವಿಶೇಷಭ್ಯ ಸಾಮಾನ್ಯಂ, ಆದ್ರೆ ವಿಶೇಷಗಳಿಂದ ಸಾಮಾನ್ಯ ಅನ್ನುವಂಥದ್ದು ಹುಟ್ಟುವುದು ನಮಗ ಎಲ್ಲಿಯೂ ಕಂಡು ಬಂದಿಲ್ಲ. ವಿಶೇಷದಿಂದ ಸಾಮಾನ್ಯ ಹುಟ್ಟುತ್ತದೆ ಅನ್ನುವಂತಂದ್ರೆ ಇಲ್ಲ. ಸಾಮಾನ್ಯದಿಂದ ವಿಶೇಷ ಅನ್ನುವಂಥದ್ದು ಹುಟ್ಟಬಹುದು, ಆದ್ರೆ ವಿಶೇಷದಿಂದ ಸಾಮಾನ್ಯ ಅನ್ನುವಂಥದ್ದು ಹುಟ್ಟುವುದು ಲೋಕದಲ್ಲಿ ನಮಗೆಲ್ಲಿ ಕಂಡಿಲ್ಲ ಅಂತ. ಇನ್ನ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ, ನಾಪಿ ಅಸತಃ, ಇನ್ನು ಅಸತ್ಯನಿಂದ ಸತ್ ಹುಟ್ಟುತ್ತದಂತ ಹೇಳುವನು ಅಂತಂದ್ರೆ ಅದು ಕೂಡ ಇಲ್ಲ ಅಂತ. ಈಗ ಬಂಜೆ ಮಗ ಮಲದ ಕೂಡ ಕಿತ್ಕೊಂಡ್ ಬಂದ ಅಂತಂದ್ರ ಅದೇನು ಒಪ್ಪಕ್ಕಾಕತ್ತೇನ್ರಿ? ಯಾಕಂದ್ರೆ ಬಂಜೆ ಮಗ ಅಂದ್ರೆ ಇಲ್ಲ ಅಂತ. ಅದಕ್ಕ ಅಸತ್ಯನಿಂದ ಸತ್ತು ಹುಟ್ಟುವುದಿಲ್ಲ. ಸತ್ ಅಂದ್ರೆ ಏನು? ಬ್ರಹ್ಮ. ಅದು ಅಸತ್ಯನಿಂದ ಬ್ರಹ್ಮ ಹುಟ್ಟುತ್ತದೇನು ಅಂತಂದ್ರೆ ಇಲ್ಲ ಅಂತ. ಯಾಕಂದ್ರೆ ನಿರಾತ್ಮಕತ್ವಾತ್, ಅದು ನಿರಾತ್ಮಕವಾಗಿ ಹೋಗ್ಬಿಡ್ತೈತೆ. ಅದು ಯಾವಾಗ ಅಸತ್ತು ಅಂತಂದ್ರೆ ಏನದು? ಅದು ಆತ್ಮ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ನಿರಾತ್ಮಕ ಅಂದ್ರೆ ಏನು? ಆತ್ಮ ಯಾವಾಗಲೂ ಅವನು ಅಸ್ತಿತ್ವ, ಯಾವಾಗಲೂ ಅವನು ಸದಾ ಇರತಕ್ಕಂಥವನಾಗಿದ್ದಾನೆ. ಆತ್ಮ ಎಂದು ಇಲ್ಲದವನಾಗುವುದಿಲ್ಲ. ನಾನು ಇರೋದಿಲ್ಲ ಅಂತ ಯಾರಂತಾರನ್ರಿ? ನಾನು ಯಾವಾಗ್ಲೂ ಇದ್ದೇನೆ ಅಂತ ಹೇಳ್ತಾರಿಲ್ರಿ. ಇವಾಗ ಹಿಂದೂ ಇದ್ದೆ, ಮುಂದೂ ಇರ್ತೀನಿ, ಈಗಲೂ ಇರ್ತೀನಿ ಅಂತ ಹೇಳ್ತಾನಿಲ್ರಿ. ಅಂದ್ರೆ ಆತ್ಮನ ಅಭಾವನ ಯಾವತ್ತೂ ಹೇಳಕ್ ಬರಂಗಿಲ್ಲ ಅಂತ. ಆದ್ರಿಂದ ಇಲ್ಲಿ ಅಸತ್ಯನಿಂದ ಸತ್ತು ಹುಟ್ಟುತ್ತು ಅಂತ ಹೇಳಿ ಅದನ್ನು ಹೇಳಕ್ಕೂ ಬರಂಗಿಲ್ಲ. ಯಾಕಂದ್ರೆ ನಿರಾತ್ಮಕತ್ವಾತ್, ಅದು ನಿರಾತ್ಮಕವಾಗಿ ಬಿಡ್ತದೆ. ಕಥಮಸತಃ ಸಜ್ಜಾಯೇತ ಇತಿ ಚ ಆಕ್ಷೇಪ ಶ್ರವಣಾತ್. ಇಲ್ಲಿ ಚಾಂದೋಗ್ಯದಲ್ಲಿ ಶ್ರುತಿ ಏನ್ ಹೇಳ್ತು ಅಂತಂದ್ರೆ, ಅಸತ್ಯನಿಂದ ಸತ್ ಅನ್ನುವಂತಹದ್ದು ಅದು ಹೆಂಗ್ ಹುಡ್ತದ ಅಂತೇಳಿ ಅಲ್ಲಿ ಆಕ್ಷೇಪವನ್ನ ಮಾಡಿದಾರಲ್ಲಿ. ಅಸತ್ಯನಿಂದ ಸತ್ತು ಅನ್ನುವಂಥದ್ದು ಅದು ಹೆಂಗ್ ಹುಟ್ಟಿತ್ತು ಅಂತ ಹೇಳಿ ಹಿಂಗ ಆಕ್ಷೇಪಿಸಿರತಕ್ಕಂತ ಆಕ್ಷೇಪ ಶ್ರವಣಾತ್. ಅಂದ್ರೆ ಇದು ಶ್ರುತಿ ಅನ್ನುವಂತಹದ್ದು ಈ ರೀತಿಯಾಗಿ ಅಸತ್ಯನಿಂದ ಸತ್ತು ಹುಟ್ಟಲಾರದು ಅಂತ ನಮ್ಗೆ ಉಪದೇಶ ಮಾಡ್ಕೊಂಡು ಬಂದದ ಅಂತ. ಶ್ರುತಿನೇ ಹೇಳ್ತದಂತ ಹೇಳ್ತಾರ ಅವ್ರು. ಶ್ರುತಿನೇ ಈ ಮಾತನ್ನ ಉಪದೇಶ ಮಾಡ್ಕೊಂಡು ಬರ್ತದ ಅಂತ. ಸಕಾರಣಂ ಕರಣಾಧಿಪಾದಿಪೋ ನಚಾಸ್ಯ ಕಶ್ಚಿಜ್ಜನಿತ ನಚಾಧಿಪಃ. ಇಲ್ಲಿ ಶ್ವೇತಾಶ್ವೇತರ ಉಪನಿಷತ್ನಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಸಹ ಕಾರಣಂ ಅಂದ್ರೆ ಆತನೇ ಕಾರಣ ಅಂತ. ಆತನಿಂದ ಯಾರು? ಪರಮಾತ್ಮನೇ ಕಾರಣ ಅಂತ. ಕರಣಾಧಿಪಾದಿಪೋ,
ಕರ್ಣಾಧಿಪತಿ. ಇಲ್ಲಿ ಕರ್ಣಾಧಿಪ ಅಂತಂದ್ರೆ ಏನು? ಕರ್ಣಗಳಿಗೆ ಒಡೆಯಾರು ಅಂತಂದ್ರೆ ಜೀವ ಅಂತ. ಯಾಕಂದ್ರೆ ಜೀವನ ಆದಿಂದೊಳಗೆ ಕರ್ಣಗಳದಾವಲ್ರಿ. ಈಗ ನಮ್ಮ ಇಂದ್ರಿಯಗಳಾಗ್ಲಿ ಅಂತಃಕರಣ ಆಗ್ಲಿ ಇವೆಲ್ಲ ಜೀವನ ಅಧೀನದೊಳಗದಾವಲ್ರಿ ಅವು. ಆದ್ದರಿಂದ ಅಲ್ಲಿ ಕರ್ಣಾಧಿಪತಿ ಅಂತಂದ್ರೆ ಇಲ್ಲಿ ಜೀವರುಗಳು ಅಂತ. ಅಧಿಪಃ ಮತ್ತ ಅವನಿಗೆ ಅಧಿಪತಿ, ಜೀವನಿಗೆ ಅಧಿಪತಿ ಯಾರು? ಪರಮಾತ್ಮ ಅಂತ. ನಚ ಅಸ್ಯ ಕಶ್ಚಿತ್ ಜನಿತ ನಚಾಧಿಪಃ. ಇಂಥ ಆತ್ಮನಿಗೆ ಇಲ್ಲಿ ಯಾವನೂ ಕೂಡ ಉಂಟು ಮಾಡುವನಲ್ಲ ಅಂತ. ಆತನಿಗೆ ಯಾವನು ಕೂಡ ಉಂಟು ಮಾಡುವನಿಲ್ಲ ಅಂತ. ಇಂಥ ಆತ್ಮನನ್ನ ಉತ್ಪತ್ತಿ ಮಾಡ್ತಕ್ಕಂಥವ್ನು ಯಾರಾದ್ರೂ ಅದಾರೇನು ಅಂತಂದ್ರೆ ಇಲ್ಲ ಅಂತ. ಯಾಕಂದ್ರ ಅಧಿಪತಿಯೂ ಕೂಡ ಇಲ್ಲ ಅಂತ ಅವನಿಗೆ. ಆತ್ಮನಿಗೆ ಇನ್ನೊಬ್ಬ ಅಧಿಪತಿ ಅದಾನೇನು ಅಂತಂದ್ರೆ ಇಲ್ಲ. ಈ ರೀತಿಯಾಗಿ ಅಲ್ಲಿ ಬ್ರಹ್ಮವನ್ನ ಹುಟ್ಟಿಸುವಂತ ಒಂದು ಕಾರಣವನ್ನ ಶ್ರುತಿಯಲ್ಲಿ ಅಲ್ಲಿ ನಿವಾರಣೆ ಮಾಡೈತಿ ಅಂತ. ಬ್ರಹ್ಮವನ್ನು ಹುಟ್ಟಿಸ್ತಕ್ಕಂತ ಒಂದು ಕಾರಣ ಅನ್ನುವಂತಹದ್ದು ಶ್ರುತಿಗಳು ಎಲ್ಲಿಯೂ ಹೇಳ್ಕೊಂಡು ಬಂದಿಲ್ಲ. ಯಾಕೆ ಈ ಶ್ರುತಿ ನಿರಾಕರಣೆ ಮಾಡಿಬಿಡೈತಲ್ರಿ ಇವಾಗ. ಬ್ರಹ್ಮಕ್ಕ ಅಧಿಪತಿ ಮತ್ತೊಬ್ಬರಿಲ್ಲ. ನಾವು ಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ತೇವಲ್ಲ, ಅದನ್ನ ಆಳ್ತಕ್ಕಂತ ಇನ್ನೊಬ್ಬ ನೀನು ಇಲ್ಲ ಅಂತೇಳಿ ಈ ಪ್ರಕಾರವಾಗಿ ಅಲ್ಲಿ ಶ್ರುತಿನೇ ನಿವಾರಣೆ ಮಾಡಿಕೊಂಡು ಬಂದದ ಅಂತ. ಇತೀಚ ಬ್ರಹ್ಮಣೋ ಜನಯಿತಾರಂ ವಾರಯತಿ. ಅಂದ್ರೆ ಬ್ರಹ್ಮನಿಗೆ ಸೃಷ್ಟಿ ಮಾಡ್ತಕ್ಕಂಥವನನ್ನ, ಬ್ರಹ್ಮನನ್ನ ಸೃಷ್ಟಿ ಮಾಡ್ತಕ್ಕಂಥವನನ್ನ ಶ್ರುತಿ ಅನ್ನುವಂಥದ್ದು ನಿರಾಕರಣೆ ಮಾಡೈತಿ ಅಂತ. ನಿವಾರೈತಿ ಅಂತಂದ್ರೇನ್ರಿ? ಅದು ನಿರಾಕರಣೆ ಮಾಡೈತಿ ಅಂತ ನಾವು ತಿಳ್ಕೊಬೇಕು ಇದನ್ನ. ಯಾವುದು? ಬ್ರಹ್ಮವನ್ನು ಹುಟ್ಟಿಸ್ತಕ್ಕಂತ ಕಾರಣ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ನಿರಾಕರಣೆ ಮಾಡಿದ್ದಾರೆ ಅಂತ. ಇನ್ನು ವಿಯತ್ಪವನಯೋ ಪುನರುತ್ಪತ್ತಿ ಪ್ರದರ್ಶಿತ ಬ್ರಹ್ಮಣಃ ಅಸ್ತಿ ಇತಿ ವೈಷಮ್ಯಂ. ವಿಯತ್ಪವನಯೋ ಪುನರುತ್ಪತ್ತಿ ಪ್ರದರ್ಶಿತ. ಇಲ್ಲಿ ಆಕಾಶ ಮತ್ತು ವಾಯುಗಳಿಗೆ ಉತ್ಪತ್ತಿಯನ್ನು ಶ್ರುತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈಗ ಶ್ರುತಿಯೊಳಗ ಆಕಾಶನ ಉತ್ಪತ್ತಿ ಆಗಿದೆ ಅಂತ ಹೇಳ್ಯಾರ. ಯಾಕಂತ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ ಅಂತ ಹೇಳಿ ಶ್ರುತಿ ಏನ್ ಹೇಳೈತಿ? ಆ ಆತ್ಮನಿಂದ ಅಥವಾ ಬ್ರಹ್ಮದಿಂದ ಆಕಾಶ ಉತ್ಪತ್ತಿ ಆಯ್ತು ಅಂತ ಹೇಳೈತಿ. ಆಕಾಶಾದ್ ವಾಯು, ಆಕಾಶದಿಂದ ವಾಯು ಉತ್ಪತ್ತಿ ಆಯ್ತು ಅಂತೂ ಕೂಡ ಹೇಳೈತಲ್ರಿ ಅವ್ರು ಶ್ರುತಿ ಅನ್ನುವಂತಹದ್ದು. ಅಂದ್ರೆ ಆಕಾಶ ವಾಯು ಇವೆರಡೂ ಉತ್ಪತ್ತಿ ಅನ್ನುವಂತಹದ್ದನ್ನ ಶ್ರುತಿಯಲ್ಲಿ ನಮಗ ತೋರಿಸ್ಕೊಂಡು ಬಂದಿದ್ದಾರೆ ಅಂತ. ವಿಯತ್ಪವನಯೋ ಪುನರುತ್ಪತ್ತಿ ಪ್ರದರ್ಶಿತ ನತು ಬ್ರಹ್ಮಣ ಸಾ ಅಸ್ತಿ ಇತಿ ವೈಷಮ್ಯಂ. ಆದ್ರೆ ಇಲ್ಲಿ ಬ್ರಹ್ಮಕ್ಕ ಆ ಉತ್ಪತ್ತಿ ಅನ್ನುವಂಥದ್ದು ಶ್ರುತಿಯಲ್ಲಿ ಹೇಳಿಲ್ಲ ಅಂತ. ಶ್ರುತಿಯಲ್ಲಿ ಮಾತ್ರ ಬ್ರಹ್ಮದ ಉತ್ಪತ್ತಿ ಅನ್ನುವಂಥದ್ದೇನು ಹೇಳೈತಿ ಅನ್ನುವಂತಂದ್ರೆ ಇಲ್ಲ. ಆದ್ರೆ ಆಕಾಶ ಮತ್ತು ವಾಯುವಿನ ಉತ್ಪತ್ತಿಯನ್ನು ಹೇಳೈತಿ ಶ್ರುತಿಯೊಳಗ. ಆದ್ರೆ ಬ್ರಹ್ಮದ ಉತ್ಪತ್ತಿ ಅನ್ನುವಂತಹದ್ದನ್ನ ಶ್ರುತಿಯೊಳಗೆ ಎಲ್ಲಿಯೂ ಕೂಡ ಅದನ್ನ ಹೇಳ್ಕೊಂಡು ಬಂದಿಲ್ಲ ಅಂತ, ಅದನ್ನ ಉಪದೇಶ ಮಾಡೇ ಇಲ್ಲ ಅಂತ. ಆದ್ರಿಂದ ಇಲ್ಲಿ ಶ್ರುತಿಯೊಳಗೆ ಹೇಳಿದ್ದಿಲ್ಲ ಎಂಬುದೇ ಇದೇ ಒಂದು ವಿಶೇಷತೆ ಅಂತ ಹೇಳ್ತಾರೆ. ಇದೇ ವೈಷಮ್ಯ ಅಂತ. ನಚ ವಿಕಾರೇಭ್ಯ ವಿಕಾರಾಂತರೋತ್ಪತ್ತಿರ್ದರ್ಶನಾತ್ ಬ್ರಹ್ಮಣೋ ಅಪಿ ವಿಕಾರತ್ವಂ ಭವಿತುಂ ಅರ್ಹತಿ. ವಿಕಾರೇಭ್ಯ ವಿಕಾರಾಂತರೋತ್ಪತ್ತಿ ದರ್ಶನಾತ್. ಇಲ್ಲಿ ವಿಕಾರ ಅಂದ್ರೆ ಕಾರ್ಯಗಳಿಂದ ಅಂತ. ಕಾರ್ಯಗಳಿಂದ ಮತ್ತೊಂದು ಕಾರ್ಯ ಅನ್ನುವಂತಹದ್ದು ಹುಟ್ಟುವುದು ನಮ್ಗೆ ಲೋಕದಲ್ಲಿ ಕಂಡು ಬಂದದ. ವಿಕಾರೇಭ್ಯ ಅಂತಂದ್ರೆ ಏನು? ವಿಕಾರಗಳಿಂದ ಅಂತ, ಕಾರ್ಯಗಳಿಂದ ಅಂತ. ಕಾರ್ಯಗಳಿಂದ ವಿಕಾರಾಂತರ ಉತ್ಪತ್ತಿ ದರ್ಶನಾತ್, ಮತ್ತೊಂದು ಕಾರ್ಯ ಉಂಟಾಗುವುದು ಲೋಕದಲ್ಲಿ ನಮಗ ಕಂಡು ಬಂದದ ಅಂತ. ಇದನ್ನ ನಾವು ಕಾಣ್ತಿದ್ವಲ್ಲ, ಕಾರ್ಯಗಳಿಂದ ಮತ್ತೊಂದು ಕಾರ್ಯ ಉಂಟಾಗುವಂತಹದ್ದು ಇದು ಕಂಡು ಬಂದದ. ಹಾಗೆ ಇಲ್ಲಿ ಬ್ರಹ್ಮಣ ಅಪಿ ವಿಕಾರತ್ವಂ ಭವಿತುಂ ನ ಚ ಅರ್ಹತಿ. ಹಂಗ ಬ್ರಹ್ಮವೂ ಕೂಡ ಇಲ್ಲಿ ಕಾರ್ಯ ಆಗ್ಲಿ ಅಂತಂದ್ರೆ ಅದು ಸಂಭವಿಸುವುದಿಲ್ಲ.
ಬ್ರಹ್ಮ ಎಂದೂ ಕಾರ್ಯ ಆಗುವುದಿಲ್ಲ ಅಂತ. ಆ ರೀತಿಯಾಗಿ ನಾವು ಸಂಭಾವನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂತಂದ್ರೆ ಮೂಲ ಪ್ರಕೃತಿ ಅಭ್ಯುಪಗಮೆ ಅನವಸ್ಥಾ ಪ್ರಸಂಗ. ಇಲ್ಲಿ ಮೂಲ ಪ್ರಕೃತಿ ಅನ್ನುವಂತಹದ್ದನ್ನ ನಾವು ಅನಭ್ಯುಪಗಮೆ ನಾವು ಒಪ್ಪಲಿಲ್ಲ ಅಂತಂದ್ರೆ, ಮೂಲ ಪ್ರಕೃತಿ ಅನಭ್ಯುಪಗಮೆ, ಮೂಲ ಪ್ರಕೃತಿಯನ್ನ ನಾವು ಒಪ್ಪದೇ ಇದ್ರೆ ಅನವಸ್ಥ ಪ್ರಸಂಗಾತ್, ಅಲ್ಲಿ ಅನವಸ್ಥಾ ದೋಷ ಅನ್ನುವಂತಹದ್ದು ಬರ್ತದೆ. ಯಾಕಂದ್ರೆ ಈ ಬ್ರಹ್ಮನಿಗೆ ಆ ಬ್ರಹ್ಮ ಕಾರಣ, ಆ ಬ್ರಹ್ಮನಿಗೆ ಮತ್ತೊಬ್ಬ ಬ್ರಹ್ಮ ಕಾರಣ, ಹಿಂಗ ಅವನಿಗೆ ಹಿಂಗೆ ಬಿಡ್ಬೇಕಾಗತ್ ನಾವಿಲ್ಲಿ. ಆದ್ರಿಂದ ಇಲ್ಲಿ ಮೂಲ ಪ್ರಕೃತಿ ಅನ್ನುವಂತಹದ್ದನ್ನ ಇಲ್ಲಿ ಒಪ್ಪಬೇಕು ಅಂತ. ಇಲ್ಲಿ ಕಾರ್ಯದಿಂದ ಕಾರ್ಯ ಹುಟ್ಟುತ್ತದೆ ಅನ್ನುವಂತ ಒಂದು ಪಕ್ಷವನ್ನ ಇಲ್ಲಿ ಪಾರಮಾರ್ಥವಾಗಿ ಸಿದ್ಧಾಂತದಲ್ಲಿ ಒಪ್ಪಿಲ್ಲ ಅನ್ನುವಂತಹದ್ದನ್ನ ಹಿಂದ ಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ಒಂದು ಕಾರ್ಯನ ಮತ್ತೊಂದು ಕಾರ್ಯ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳಿ ಇದನ್ನು ಒಪ್ಪಿದ್ರು ಕೂಡ ಬ್ರಹ್ಮಕ್ಕ ಅದು ಸತ್ ಅಂತಾಗ್ಲಿ ಅಸತ್ ಅಂತಾಗ್ಲಿ ಅಥವಾ ಕಾರಣವಾಗಲಾರದು ಅಂತಾಗ್ಲಿ ಅದನ್ನ ತೋರಿಸಿರುವುದರಿಂದ ಇಲ್ಲಿ ಕಾರಣ ಅಸಂಭವನ್ನೇ ಇಲ್ಲಿ ಒತ್ತಿ ಹೇಳೈತಿ ಅಂತ. ಬ್ರಹ್ಮಕ್ಕ ಮತ್ತೊಂದು ಕಾರಣ ಅನ್ನುವಂತಹದ್ದು ಅದು ಇಲ್ಲವೇ ಇಲ್ಲ ಅಂತ ಹೇಳಿ ಇದನ್ನ ಒತ್ತಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಬ್ರಹ್ಮಕ್ ಕಾರಣವನ್ನ ನಾವು ಕಲ್ಪಿಸಿದ್ರೆ ಆ ಕಾರಣ ಪರಂಪರೆಯನ್ನ ಕಲ್ಪಿಸಿ ಅನ್ವಸ್ಥ ದೋಷ ಅನ್ನುವಂತಹದ್ದು ಅದು ಗುರಿಯಾಗಬೇಕಾಗ್ತದಂತ ನಾವು. ಯಾಕ ಬ್ರಹ್ಮಕ್ಕೆ ಒಂದಕ್ಕ ಇನ್ನೊಂದು ಬ್ರಹ್ಮ ಕಾರಣ ಅದ, ಹಂಗ ಆ ಬ್ರಹ್ಮಕ್ಕೆ ಯಾವ್ದು ಕಾರಣ, ಮತ್ತೊಂದು ಬ್ರಹ್ಮ, ಆ ಬ್ರಹ್ಮಕ್ಕೆ ಮತ್ತೆ ಯಾವ್ದು ಕಾರಣ, ಮತ್ತೊಂದು ಬ್ರಹ್ಮ, ಹಿಂಗ ಅಲ್ಲಿ ನಿಲುಗಡೆನೇ ಇಲ್ಲ, ಅಲ್ಲಿ ಅನವಸ್ಥಾ ದೋಷ ಅಂತಿದ್ರಿ. ಅದಕ್ಕೆ ಗುರಿ ಆಗ್ಬೇಕಾಕೈತಿ ಅಂತ ಹೇಳ್ತಾರ. ಯಾವುದು ಬ್ರಹ್ಮನಿಗೆ ಮತ್ತೊಂದು ಕಾರಣ ಒಪ್ಪಿದ್ದಾದ್ರೆ ನಮ್ಗಿಲ್ಲಿ ಅನವಸ್ಥಾ ದೋಷ ಬರ್ತದ ಅಂತ. ಆದ್ದರಿಂದ ಇಲ್ಲಿ ಅನಾದಿತ್ವವನ್ನು ಕಲ್ಪಿಸಿದರೆ ಆ ಕಲ್ಪನೆಗೂ ಯಾವ ಆಧಾರವೂ ಕೂಡ ಇರುವುದಿಲ್ಲವಾದ್ದರಿಂದ ಅದು ಅಂಧ ಪರಂಪರೆ ನ್ಯಾಯ ಆಗ್ತದಂತ, ಅಂಧ ಪರಂಪರೆ ಆಗ್ತದಂತ ಹೇಳಿ ಹೇಳಿದೆ. ಇನ್ನು ಮೂಲ ಪ್ರಕೃತಿ ಎನ್ನುವಂತಹದ್ದು, ಮೂಲ ಪ್ರಕೃತಿ ಅನುಭ್ಯುಗಮೆ ಅನವಸ್ಥಾ ಪ್ರಸಂಗಾತ್ ಯಾ ಮೂಲ ಪ್ರಕೃತಿ ಅಭ್ಯುಪಗಮ್ಯತೆ. ನೀವು ಯಾವ ಮೂಲ ಪ್ರಕೃತಿಯನ್ನು ಒಪ್ಪಿಕೊಳ್ತಾ ಇದ್ದೀರೋ ತದೇವಚ ನಹ ಬ್ರಹ್ಮ ಇತ್ಯ ವಿರೋಧ. ನಾವು ಅದನ್ನೇ ಇಲ್ಲಿ ಬ್ರಹ್ಮ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಪೂರ್ವ ಪಕ್ಷಿ ಮೂಲ ಪ್ರಕೃತಿ ಅಂತಂದ್ರೆ ಏನು, ಅಲ್ಲಿ ನೈಯಾಯಿಕ ಅಣು ಅಂತ ಹೇಳ್ತಾರ, ಸಂಖ್ಯಾ ಪ್ರಧಾನ ಅಂತ ಹೇಳ್ತಾ ಇದ್ದ. ಅಂದ್ರೆ ಇಲ್ಲಿ ಆ ಮೂಲ ಪ್ರಕೃತಿ ಅನ್ನುವಂತಹದ್ದು ಅಣು ಅಥವಾ ಪ್ರಧಾನ ಮುಂತಾದವುಗಳು ಆಗಲಾರದನ್ನ ನಾವು ತೋರಿಸ್ಕೊಂಡು ಬಂದಿದ್ದೇವೆ ಈಗ. ಯಾಕಂದ್ರೆ ಚೇತನವೇ ಆಗಿರ್ಬೇಕು ಅಂತ. ಇಲ್ಲಿ ಅಣು ಪ್ರಧಾನಗಳು ಅಚೇತನದವು, ಆದ್ರಿಂದ ಅವು ಕಾರಣ ಆಗಲಾರವು ಅಂತ. ಅದನ್ನೇ ತದನತ್ವದಿಂದ ಆ ಮೂಲ ಪ್ರಕೃತಿಯೇ ಬೇರೆ ಬೇರೆ ಕಾರ್ಯಗಳಾಗಿ ಇರ್ತಾವ ಅಂತೇಳಿ ಅದ್ರ ಒಪ್ಪಬೇಕಾಗ್ತದ ಅಂತ. ಹೆಂಗ ಒಂದು ಮಣ್ಣೆ ಗಡಿಗೆಯಾಗಿ, ಕೊಡಾಗಿ, ಮುಚ್ಚಳಾಗಿ, ಹರಿವೆಯಾಗಿ, ಮಗಿಯಾಗಿ ಒಂದು ಮಣ್ಣು ಅನೇಕ ಕಾರ್ಯ ರೂಪದಿಂದ ತೋರ್ತದಲ್ರಿ. ಆದ್ರೆ ಅಲ್ಲಿ ಮಣ್ಣಾಗಿ ತೋರುವಾಗ್ಲೂ ಕೂಡ ಅಲ್ಲಿ ಮಣ್ಣು ಐತಿ ಅಂತ. ಯಾವ್ದು ಗಡಿಗೆ, ಕುಡಿಗೆ, ಹರಿವೆಯಾಗಿ ತೋರುವಾಗ್ಲೂ ಕೂಡ ಅಲ್ಲಿ ಮಣ್ಣು ಐತಿ ಅದ್ರೊಳಗ. ಅಂದ್ರೆ ಅದು ಮಣ್ಣು ತನ್ನ ಸ್ವರೂಪಕ್ಕೆ ಹಾನಿ ಮಾಡ್ಕೊಂಡಿಲ್ಲ. ಬಂಗಾರ ಹೆಂಗ ತನ್ನ ಸ್ವರೂಪಕ್ಕೆ ಹಾನಿ ಮಾಡ್ಕೊಳ್ಳದಂಗ ಅನೇಕ ಆಭರಣಗಳು ಹೆಂಗ್ ತೋರ್ತದಲ್ಲ, ಹಂಗ ಒಂದು ಬ್ರಹ್ಮವೇ ಇಲ್ಲಿ ತನ್ನ ಸ್ವರೂಪಕ್ಕೆ ಹಾನಿ ಮಾಡ್ಕೊಳ್ಳಾರ್ದಂಗ ಇದು ಜಗದ್ರೂಪವಾಗಿ ಇದು ತೋರ್ತದ ಅಂತ ಈ ರೀತಿಯಾಗಿ ಇಟ್ಕೊಂಡಾಗ ಇಲ್ಲಿ ಯಾವ ವಿರೋಧ ಅನ್ನುವಂತಹದ್ದಿಲ್ಲ. ಅಂದ್ರೆ ಮೂಲ ಪ್ರಕೃತಿಯನ್ನ ನೀವು ಒಪ್ಪಿದ್ರೆ ಆ ಮೂಲ ಪ್ರಕೃತಿ ಅನುವತ್ತು ಪ್ರಧಾನ ಇವು ಮುಂತಾದವು ಆಗುದಿಲ್ಲ ಅಂತ ಅದನ್ನ ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ಚೇತನವೇ ಆಗಿರ್ಬೇಕು ಅಂತ ಹಿಂಗ ನಾವು ಒಪ್ಕೊಂಡಿದ್ದೇವೆ. ಆದ್ರಿಂದ ಇಲ್ಲಿ ಮೂಲ ಪ್ರಕೃತಿ ಬೇರೆ ಬೇರೆ ಕಾರ್ಯಗಳ ಆಗಿರುವಂದು ಒಪ್ಪಬೇಕಾಗ್ತದಂತ. ಅದನ್ನೇ ತುಂಬಾ ಆರಂಭಣ ಶಬ್ದಾದಿಭ್ಯ ಅಂತ ಹಿಂದ ಸೂತ್ರ ಬಂದಿತ್ತಿರದು. ಹೌದೌದು. ಅಂದ್ರೆ ಕಾರ್ಯ ಮತ್ತು ಕಾರಣಗಳಿಗೆ ಭೇದ ಅನ್ನುವಂತಹದ್ದಿಲ್ಲ ಅಂತ. ಯಾಕಂದ್ರೆ ಕಾರಣವೇ ಅಲ್ಲಿ ಕಾರ್ಯದಲ್ಲಿ ಅನುಸೂತವಾಗೈತಿ ಅಂತ. ಬಂಗಾರವೇ ಆಭರಣಗಳಲ್ಲಿ ಅನುಸೂತವಾಗೈತಿ ಅಲ್ಲ ಅದು. ಅಲ್ಲಿ ಕಾರ್ಯಕ್ಕೂ ಮತ್ತು ಕಾರಣಕ್ಕೂ ಅನನ್ಯತ್ವ ಅಂತ. ಅವು ಬೇರೆ ಬೇರೆ ಅಲ್ಲ ಅಂತವು.
ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹಂಗೆ ಇಟ್ಕೊಂಡಾಗ ಮಾತ್ರ ನಮ್ಮ ಪ್ರತಿಜ್ಞೆ ಸಿದ್ಧಿ ಆಕೈತಿ ಅಂತ. ಆದ್ದರಿಂದ ಇಲ್ಲಿ ಯಾವ ವಿರೋಧ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಬ್ರಹ್ಮದ ವಾದ ಅನ್ನುವಂಥದ್ದನ್ನ ಹೇಳ್ಕೊಂಡು ಬಂದ್ರು. ಇನ್ನ ತೇಜೋ ಅಧಿಕರಣ ಅಂತ, ತೇಜಸ್ಸು ಕೂಡ ವಾಯುವಿನಿಂದ ಹುಟ್ಟುತ್ತದೆ ಅನ್ನೋದ್ರ ಬಗ್ಗೆ ಇದನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನಾಳೆ ನೋಡೋಣ.